ವೇ ನಮಃ. ಓಂ ಓಂ ನಾರಾಯಣ್ ನಾರಾಯಣ್ ನಾರಾಯಣ್. ವೇದಾಂತ ಪರಿಭಾಷೆಯಲ್ಲಿ ವಿಷಯವೇನು? ಉಪನಿಷತ್ತಿನಲ್ಲಿ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಎರಡೂ ಕಂಡು ಬರ್ತಾ ಇವೆ. ಆದ್ದರಿಂದ ಸಂದೇಹ ಬರ್ತಾ ಇದೆ, ಉಪನಿಷತ್ತಿನ ತಾತ್ಪರ್ಯ ಹೇಗೆ? ಸಗುಣ ಬ್ರಹ್ಮದು ನಿರ್ಗುಣ ಬ್ರಹ್ಮದು ಸಮನ್ವಯ ಮಾಡುವುದು ಹೇಗೆ? ಇದು ಮೀಮಾಂಸಕರ ಪ್ರಶ್ನೆ. ಅಂದರೆ ಉಪನಿಷತ್ತು ಅರ್ಥ ನಿಶ್ಚಯ ಮಾಡುವಾಗ, ಮೀಮಾಂಸ ಮಾಡುವಾಗ ಹುಟ್ಟುವ ಪ್ರಶ್ನೆ. ಏಕವಾಕ್ಯತ ಆಗಬೇಕಂದರೆ ಸಗುಣ ವಾಕ್ಯಗಳನ್ನೇ ಪ್ರಧಾನವಾಗಿಟ್ಕೊಂಡು ಈಗ ಗುಣಗಳನ್ನು ನಿಷೇಧ ಮಾಡುವ ವಾಕ್ಯಗಳನ್ನು ಅದಕ್ಕೆ ಅನುಗುಣವಾಗಿ ಹೊಂದಿಸಿಬಿಡೋಣ ಎಂದು ಪೂರ್ವಪಕ್ಷಿ ಹೇಳಿದ. ಇಲ್ಲದಿದ್ದರೆ ಸಗುಣ ವಾಕ್ಯಗಳನ್ನು ನಿರ್ಗುಣದಲ್ಲಿ ಹೇಗೆ ಸೇರಿಸೋಕ್ಕಾಗ್ತದೆ? ಅವನ ಆಕ್ಷೇಪ. ಎರಡನೇ ಅಂಶ ಏನೆಂದರೆ ಸೃಷ್ಟಿ. ನೀವು ಸೃಷ್ಟಿ ಇಲ್ಲ ಎಂದು ಹೇಳುವಕ್ಕಿಂತ ಸೃಷ್ಟಿ ನಿಜವಾಗಿದೆ ಎಂದು ಒಪ್ಕೊಳ್ಳೋಣ. ಏಕೆ? ಸೃಷ್ಟಿ ಇದೆ ಅಂದರೆ ಉಪನಿಷತ್ತುಗಳು ಸೃಷ್ಟಿಯನ್ನು ವಿಸ್ತಾರವಾಗಿ ಹೇಳುತ್ತಾ ಇವೆ. ಎರಡನೆಯದು, ಸೃಷ್ಟಿ ಇದೆ ಅಂದರೆ ಏನು ಗೊತ್ತಾಗ್ತದೆ? ಪರಮಾತ್ಮಕ್ಕೆ ಅನೇಕ ಶಕ್ತಿ ಸಾಮರ್ಥ್ಯಗಳಿವೆ. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಸಾಮರ್ಥ್ಯಗಳುಳ್ಳವನು ಎಂದು ಗೊತ್ತಾಗ್ತದೆ. ಅಂದರೆ ಪರಮಾತ್ಮನ ದೊಡ್ಡತನ ಗೊತ್ತಾಗ್ತದೆ ಅಲ್ಲವೇ? ಇಲ್ಲದಿದ್ದರೆ ಪರಮಾತ್ಮನ ಸೃಷ್ಟಿ ಇಲ್ಲ ಅಂದರೆ ಪರಮಾತ್ಮನೇ ಹೋಗಿಬಿಡ್ತಾನೆ, ಈಶ್ವರತ್ವವೇ ಹೋಗಿಬಿಡ್ತದಲ್ಲವೇ? ಸಾಮಾನ್ಯವಾಗಿ ನಾವು ಈಶ್ವರ ಅಂದರೆ ಏನು ನೋಡ್ತೀವಿ? ಜನರಲಿ ಲೌಕಿಕರನ್ನು ಕೇಳಿ ಗಾಡ್ ಅಂದರೆ ಈ ಕಾಲದಲ್ಲಿ ಚರ್ಚೆ ಆಗುತ್ತಿದ್ದು ಇದೇ ವಿಷಯ. ಗಾಡ್ ಅಂದರೆ ಜನರು ಏನೆಂದು ತಿಳ್ಕೊಳ್ತಾರೆ? ಒಂದು ವಿಶೇಷ ಇರಬೇಕು. ಏನು ವಿಶೇಷ? ಮನುಷ್ಯನಲ್ಲಿ ಇಲ್ಲದಂತೆ ಒಂದು ವಿಶಿಷ್ಟ ಗುಣ ಪರಮಾತ್ಮದಲ್ಲಿರಬೇಕು. ಆವಾಗಲೇ ಪರಮಾತ್ಮ ಆಗುತ್ತಾನೆ. ಆ ಗುಣಗಳು ಇಲ್ಲದೆ ಜಸ್ಟ್ ಕೇವಲ ಚೈತನ್ಯ ಮಾತ್ರ, ಕೇವಲ ಇರವು ಎಂದು ಇಷ್ಟು ಮಾತ್ರ ಒಪ್ಕೊಂಡ್ರೆ ಅದೇನು ಅದರಲ್ಲಿ ಅವರ ವೈಶಿಷ್ಟ್ಯವೇ ಇಲ್ಲದಂತೆ ಆಗುತ್ತದಲ್ಲ. ಪರಮಾತ್ಮನ ವೈಶಿಷ್ಟ್ಯ ಜೀವನಿಂದ ಹೋಲಿಸಿದ್ದರೆ ಏನೋ ಒಂದು ವಿಶೇಷ ಇರಬೇಕು. ಇಂಥದ್ದು ಪೂರ್ವಪಕ್ಷಿ ಹೇಳುವಂಥ ಪಾಯಿಂಟ್. ಅದು ಏನು ವಿಶೇಷ ಅಂದರೆ ಸೃಷ್ಟಿ ಸ್ಥಿತಿ ಲಯ ಕಾರಣ ಎಂಬುದೇ ಪರಮಾತ್ಮನ ಸ್ಪೆಷಲ್. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಮಾಡುತ್ತಾನೆ. ಅದು ವಿಶೇಷ ಶಕ್ತಿ ಅಲ್ಲವೇ? ನೀವು ಆ ಶಕ್ತಿಯನ್ನೇ ಅದು ಜಗತ್ತಿನ ಸೃಷ್ಟಿ ಒಪ್ಪಿಕೊಂಡರೆ ಜಗತ್ತಿನ ಸೃಷ್ಟಿ ಮೂಲಕ ಆ ಪರಮಾತ್ಮನ ವೈಶಿಷ್ಟ್ಯ ಗೊತ್ತಾಗ್ತದೆ. ಅವರ ಸ್ಪೆಷಲ್ ಗುಣ, ಸ್ಪೆಷಲ್ ಸ್ವಭಾವ, ಸ್ಪೆಷಲ್ ಕ್ವಾಲಿಟಿ ಗೊತ್ತಾಗ್ತದೆ. ಅದಲ್ಲ ಅಂದರೆ ಏನಾಗುತ್ತದೆ? ಅದು ಸೃಷ್ಟಿಯೇ ಇಲ್ಲ ಅಂದರೆ ಏನಾಗುತ್ತದೆ? ಪರಮಾತ್ಮನ ವೈಶಿಷ್ಟ್ಯವೇನು? ಎಲ್ಲರಿದ್ದಾರೆ, ಅವನು ಇದ್ದಾನೆ, ಏನಿದೆ ಅದೊಂದು ಇದ್ದಾನೆ ಅಷ್ಟೇ, ಸುಮ್ಮನೆ ಹಾಗೆ ಆಗಿಬಿಡ್ತದೆ ಅಲ್ಲವೇ? ಹೀಗೆ ದ್ವೈತಿಗಳು ಅಥವಾ ಸಗುಣೋಪಾಸಕರು ಪರಮಾತ್ಮನನ್ನು ಸಗುಣವಾಗಿರಬೇಕು, ಅದಕ್ಕೆ ಒಂದು ಶ್ರುತಿ ಅನುಕೂಲವಾಗುತ್ತದೆ. ಏಕೆಂದರೆ ಶ್ರುತಿಯಲ್ಲಿ ಹೇಳುತ್ತಾನೆ ಇದೆ. ಎರಡನೆಯದು, ನಮ್ಮ ಅನುಭವವೂ ಹೊಂದುತ್ತದೆ. ನಾವು ಬೇರೆಯಾಗಿ ಜನರಿಗೆ ತಾನು ಇರುವ ಸ್ಥಿತಿಯನ್ನು ಇಟ್ಟುಕೊಂಡು ತನಗೆ ಜೀವಭಾವ ಇದೆ, ಕರ್ತ ಭೋಕ್ತ ಜೀವಭಾವ ಇದೆ. ಈ ಜೀವಭಾವ ಇಟ್ಕೊಂಡು ಇದಕ್ಕೆ ಅನುಗುಣವಾಗಿ ಈಶ್ವರ ತತ್ವವನ್ನು ನಿರ್ಣಯಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ನೋಡಿ, ಮಿಕ್ಕ ಜನರೆಲ್ಲ ಮಾಡುವುದು ಇದೇ ತಪ್ಪು. ಅವರಿಗೆ ಅದ್ವೈತವು ಏಕೆ ಅರ್ಥವಾಗ್ತಾ ಇಲ್ಲ? ನೀವು ಭಗವಂತನ ಉಪಾಸಕನಾಗಿ, ಭಗವಂತನ ಭಕ್ತನಾಗಿ,
ಅಥವಾ ಒಂದು ಜೀವನಾಗಿ ಅಂದರೆ ಉಪಾಸಕನಂದೇ ಅರ್ಥ. ಒಂದು ಭಗವಂತನನ್ನು ಆಶ್ರಯಿಸಿಕೊಂಡು ಕರ್ತಭೋಕ್ತನಾಗಿ ಒಂದು ಜೀವನಾಗಿ ಇರುವ ಇದ್ದುಕೊಂಡು ಜೀವನಾಗಿರುವ ಸ್ಥಿತಿಯಲ್ಲಿದ್ದುಕೊಂಡು ಪರಮಾತ್ಮನ ಸ್ವರೂಪವನ್ನು ನಿಶ್ಚಯಿಸುವುದಕ್ಕೆ ಹೊರಟಿದ್ದರೆ ಅಂದ್ರೇನು? ಏನಾಗುತ್ತದೆ? ಪರಮಾತ್ಮ ನಿಮ್ಮ ಸ್ಥಿತಿಗೆ ಅನುಗುಣವಾಗಿ ಗೊತ್ತಾಗ್ತಾನೆ. ನೀನು ಪೇಷಂಟಾಗಿ ಇನ್ನೊಬ್ಬರನ್ನು ಹುಡುಕುವಕ್ಕೆ ಹೋದರೆ ಅವನು ಡಾಕ್ಟರಾಗೇ ಕಂಡು ಬರ್ತಾನೆ ಅಲ್ಲವೇ? ಡಾಕ್ಟರಾಗೇ ಕಂಡು ಬರ್ತಾನೆ. ನಮ್ಮ ಅಪ್ಪ ಹೇಳುತ್ತಿದ್ದರು, ಪೇಷಂಟ್ಗಳಿಗಿಂತ ಡಾಕ್ಟರ್ಗಳು ಹೆಚ್ಚಿದ್ದಾರೆ ಲೋಕದಲ್ಲಿ. ಇದೆಲ್ಲ ಲೌಕಿಕರ ಮಾತು, ಏನೇನೋ ಹೇಳ್ತಾರೆ. ಆದರೆ ಅದೇನು ಶಾಸ್ತ್ರೀಯ ವಿಷಯವಲ್ಲ, ಲೌಕಿಕರ ಮಾತು. ಏನು? ರೋಗಿಗಳಿಗಿಂತ ವೈದ್ಯರು ಹೆಚ್ಚು ಜನರಿದ್ದಾರೆ ಎಂದು ಹೇಗೋದು. ನಾನು ಹೇಳಿದರೆ ಅದು ಹೇಗೆ ಆಗ್ತದೆ? ಡಾಕ್ಟರ್ಗಳು ಹೆಚ್ಚಿದ್ದಾರಾ? ನಮ್ಮ ಊರಿನಲ್ಲಿ ಒಬ್ಬ ಡಾಕ್ಟರು ಇಲ್ಲ. ನಾನು ಹುಟ್ಟಿದ ಊರಿನಲ್ಲಿ ಒಬ್ಬ ಡಾಕ್ಟರು ಇಲ್ಲ. ಡಾಕ್ಟರ್ಗಳು ಹೇಗೆ ಆಗ್ತಾರೆ? ಎಲ್ಲರೂ ಪೇಷಂಟ್ಗಳೇ ಹೆಚ್ಚಿದ್ದಾರೆ. ನಾವು ಅಲ್ಲೆಲ್ಲೋ ಬೇರೆ ಊರಿಗೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಬರಬೇಕು. ಅಂಥದ್ದು ಡಾಕ್ಟರ್ಗಳು ಹೇಗೆ ಹೆಚ್ಚಾಗ್ತಾರೆ? ಅವರ ಲಾಜಿಕ್ ಗೊತ್ತಾ? ಅವರೇನು ಹೇಳುತ್ತಿದ್ದಾರೆಂದರೆ, ನಿಮಗೆ ಏನಾದರೂ ತೊಂದರೆ ಇದ್ದರೆ ಯಾರನ್ನೇ ನಿನ್ನನ್ನು ನೋಡಲಿಕ್ಕೆ ಬರ್ತಾರೆ. ಅದು ಹಳ್ಳಿ ಜನರು ನೋಡಿ ಹೀಗೆ ಪದ್ಧತಿ ಇರುತ್ತೆ. ಇದು ಸಿಟಿಯಲ್ಲಿಲ್ಲ, ಹಳ್ಳಿಯಲ್ಲಿರುತ್ತದೆ. ಈಗಲೂ ಇದು ಗೊತ್ತಿಲ್ಲ, ನಾನು ಹುಟ್ಟಿದ ಆವಾಗಿತ್ತು. ಯಾರಿಗೆ ಏನು ತೊಂದರೆ ಆದರೆ ಇನ್ನೊಬ್ಬರನ್ನು ಭೇಟಿ ಮಾಡಿದರೆ ಅಥವಾ ಇನ್ನೊಬ್ಬರು ಕಂಡು ಬಂದರೆ, ಇದು ತಗೋ, ಹೀಗೆ ಮಾಡು, ಈ ಔಷಧ ತಗೋ, ಇದು ತಗೋ. ಅಂದರೆ ಹಳ್ಳಿ ಜನರಿಗೆ ಔಷಧಿಗಳಿರುತ್ತದೆ. ಈ ಕಷಾಯ ತಗೋ, ಇದು ಮಾಡು ಎಂದು ಯಾವುದೇ ಒಂದು ಔಷಧಿ ಹೇಳಿಬಿಡ್ತಾರೆ. ಬಂದಿರುವರು ಎಲ್ಲರೂ ಹೇಳಿಬಿಡ್ತಾರೆ. ಅಂದರೆ ಇದನ್ನು ನೋಡಿಕೊಂಡು ನಮ್ಮಪ್ಪ ಹೇಳುತ್ತಿದ್ದರು, ಪೇಷಂಟ್ಗಳಿಗಿಂತ ಹೆಚ್ಚಾಗಿ ಡಾಕ್ಟರ್ಗಳೇ ಇದ್ದಾರೆ. ಇದು ನಾವು ಪೇಷಂಟಾಗಿ ನೋಡಿದ್ದರೆ ಕಂಡುಬಂದ ಮನುಷ್ಯ ಎಲ್ಲ ಡಾಕ್ಟರಾಗೇ ಕಂಡು ಬರ್ತಾನೆ. ಇದು ನಾನು ಹೇಳುವ ತಾತ್ಪರ್ಯ. ನಾವು ಪೇಷಂಟಾಗಿ ನೋಡಿದ್ದರೆ ಲೋಕದಲ್ಲಿ ಎಲ್ಲರೂ ಡಾಕ್ಟರ್ಗಳೇ ಕಂಡು ಬರ್ತಾರೆ. ಏಕೆ? ನೀವು ಎಲ್ಲೇ ಹೋಗೋ, ಅವ್ರು ಇದು ತಗೋ ಅಂದೆ. ಈ ಕಾಲದಲ್ಲಿ ಔಷಧಿಗಳು ನೇರಾಗಿ ಹೇಳಲ್ಲ. ಆ ಡಾಕ್ಟರ್ ಹತ್ತಿರ ಹೋಗು, ಈ ಡಾಕ್ಟರ್ ಹತ್ತಿರ ಹೋಗು ಎಂದು ಅವರು ಡಾಕ್ಟರ್ ಹೆಸರು ಹೇಳ್ತಾರೆ. ಈ ಕಾಲದಲ್ಲಿ, ಆ ಕಾಲದಲ್ಲಿ ಹಳ್ಳಿ ಜನರಲ್ಲವೇ. ಅದರಿಂದ ಅದು ತಗೋ, ಇದು ತಗೋ, ಅದು ಒಳ್ಳೆಯದು, ಇದು ಒಳ್ಳೆಯದೆಂದು ಪ್ರತಿಯೊಬ್ಬರಿಗೆ ಯಾವುದೇ ಒಂದು ಔಷಧಿ ಹೇಳಿಬಿಡ್ತಾರೆ. ಈ ಮರ ತಗೋ, ಈ ಗಿಡ ತಗೋ, ಈ ಗಿಡದ ಎಲೆಗಳನ್ನು ನೋಡೋ, ಇದು ಕಷಾಯ ಮಾಡು, ಅಥವಾ ಇದು ಹಾಕೋ ಏನೋ ಒಂದು ಹೇಳ್ತಾರೆ. ಏನೇ ಆಗಲಿ ಒಬ್ಬೊಬ್ಬನು ಒಂದೊಂದು ಔಷಧಿ ಹೇಳಿಬಿಡ್ತಾರೆ. ಇದು ನೋಡ್ಕೊ ಅಂದರೆ ಏನು? ಇದರಿಂದ ಏನು ಗೊತ್ತಾಗ್ತದೆ? ನಾವು ಪೇಷಂಟಾಗಿ ನೋಡಿದ್ದರೆ ಎಲ್ಲರೂ ಡಾಕ್ಟರ್ಗಳೇ ಕಂಡು ಬರ್ತಾರೆ. ಅಂದರೆ ಇದೇನು? ಒಂದು ಸಂಬಂಧದ ನಿಶ್ಚಯ. ಅಂದರೆ ಗೊತ್ತಾಯ್ತಾ? ಒಂದು ಸಂಬಂಧ ಏನು ತೋರಿಸ್ತದೆ? ಒಂದು ಪ್ರಯೋಜನ ಬುದ್ಧಿಯನ್ನು ಸಂಬಂಧ ತೋರಿಸ್ತದೆ. ಜೀವನಿಗೆ ಆಗುವ ಪ್ರಯೋಜನ ಜೀವನ ದೃಷ್ಟಿಯಿಂದ ಈಶ್ವರನ ಸ್ವರೂಪವನ್ನು ನಿರ್ಧಾರ ಮಾಡ್ತಾ ಇದ್ದೇವೆ. ಇಲ್ಲೇ ದೊಡ್ಡ ತಪ್ಪಿದೆ. ಗೊತ್ತಾಯ್ತಾ? ಅದ್ವೈತಿಗಳು ಹೇಳುವುದೇನೆಂದ್ರೆ, ಈಗ ಇಲ್ಲೇ ದೊಡ್ಡ ತಪ್ಪಿದೆ. ನೀವು ಒಂದಾನೊಂದು ಸಿಚುವೇಶನಲ್, ಒಂದು ಕಾಂಟೆಕ್ಸ್ಚುವಲ್ ಆ್ಯಂಡ್ ಒಂದಾನೊಂದು ಪರ್ಪಸ್ಗೋಸ್ಕರ ಈಶ್ವರನ ಸ್ವರೂಪವನ್ನು ನೀವು ನಿರ್ಧಾರ ಮಾಡ್ತಾ ಇದ್ದೀರಿ. ಅದು ಯಾವ ತತ್ವದ ನಿರ್ಧಾರ ಆಗಲ್ಲ. ಇದು ದೊಡ್ಡ ತಪ್ಪು ನೋಡಿ. ಅದ್ವೈತಿಗಳಿಗೆ ಗೊತ್ತು, ಯಾರು ಗೊತ್ತಿಲ್ಲ ಈ ವಿಷಯ. ಏನದು? ಒಂದು ವಸ್ತುವನ್ನು ಒಂದಾನೊಂದು ಯುಟಿಲಿಟಿನಿಂದ ಆ ವಸ್ತುವಿನ ಸ್ವರೂಪ ನಿರ್ಧಾರ ಮಾಡೋಕ್ಕಾಗಲ್ಲ. ಯುಟಿಲಿಟಿ ಅಂದರೆ ಅದರ ಪ್ರಯೋಜನ. ಅದರ ಪ್ರಯೋಜನದಿಂದ ವಸ್ತುವಿನ ಸ್ವರೂಪವನ್ನು ನಿರ್ಧಾರ ಮಾಡೋಕ್ಕಾಗಲ್ಲ. ಏಕೆಂದರೆ ನೋಡಿ, ಲೌಕಿಕ ಉದಾಹರಣೆ ನೋಡಿ. ಒಂದು ವಸ್ತುವನ್ನು ನಾವು 10 ವಿಷಯಗಳಿಗೆ ಉಪಯೋಗ ಮಾಡ್ತೀವಿ. 10 ಪ್ರಯೋಜನಗಳಿರುತ್ತವೆ. ಒಂದು ವಸ್ತುವನ್ನು 10 ಪ್ರಯೋಜನಗಳಿಗೆ ಬಳಸಿದ್ದರೆ ಆ ಅನೇಕ ಪ್ರಯೋಜನಗಳಲ್ಲಿ ಒಂದು ಪ್ರಯೋಜನ ಇಟ್ಕೊಂಡು
ಅದು ಅಂಥದ್ದು ಎಂದು ಹೇಳಬಹುದಾ? ಒಂದು ನೋಡಿ, ಯಾವುದೇ ಒಂದು ಪದಾರ್ಥ ಅದು ವಿಷ, ಅದು ತಿಂದರೆ ಜನರು ಸತ್ತು ಹೋಗ್ತಾರೆ, ವಿಷ ಅಂದರೆ ಅದನ್ನು ಪರ್ಮನೆಂಟ್ಲಿ ವಿಷ ಎಂದು ಹೆಸರು ಹಾಕಬಹುದಾ? ಅಲ್ಲ, ಅದು ಎಷ್ಟೋ ಒಳ್ಳೆಯದೂ ಆಗುತ್ತದೆ ಅಲ್ಲವೇ? ಅದು ಅಂದರೆ ಪ್ರಯೋಜನಗಳ ದೃಷ್ಟಿಯಿಂದ ಹೆಸರಿಡೋಣ ಅಂದರೆ ಅದರ ಸ್ವರೂಪ, ಅದರ ಲಕ್ಷಣ, ಅದರ ಸಾಮರ್ಥ್ಯ, ಶಕ್ತಿಯನ್ನು ನಿರ್ಧರಿಸಬೇಕೆಂದರೆ ಒಂದಾನೊಂದು ಪ್ರಯೋಜನದಿಂದ, ಒಂದು ಸಂದರ್ಭದಲ್ಲಿ ಒಂದು ಪ್ರಯೋಜನದಿಂದ ಆ ವಸ್ತುವನ್ನು ನೋಡಿದರೆ ಅದಕ್ಕೆ ಬೇರೆ ಪ್ರಯೋಜನಗಳಿಲ್ಲವಾ? ಬೇರೆ ಪ್ರಯೋಜನಗಳಿರುತ್ತವಲ್ಲವೇ? ನಾವು ಒಂದು ಪ್ರಯೋಜನ ನೋಡಿಕೊಂಡು ಈ ಒಂದನಿಂದಲೇ ಹೆಸರಿಟ್ಟರೆ ಹೇಗೆ ತಪ್ಪಾಗ್ತದೆ? ಸಮಾಜದಲ್ಲಿ ಆಗುತ್ತಿದೆ ಅದು. ಒಬ್ಬನು ನಮಗೇನೋ ಏನೋ ಒಂದು ಬೈಯುತ್ತಾ ಇರುವಾಗ, ಸಿಟ್ಟು ಮಾಡ್ತಾ ಇರುವಾಗ ಕಂಡು ಬಂದ. ನಾವು ನೋಡಿದ್ದೀವಿ. ಆವಾಗ ಅವನು ಹೇಳ್ತಾ, ಅಯ್ಯೋ ಅಂಥ ಮನುಷ್ಯ ಎಂದಿಗೂ ಸಿಟ್ಟು ಮಾಡ್ಕೊಳ್ತಾನೆ, ಅಯ್ಯನ್ನು ಬೈಯುತ್ತಾನೆ ಅಂದು ಆಯಿತು, ನಾವು ಬಿಟ್ಬಿಡ್ತೀವಿ. ಬಟ್ ಅವನು ಈ ಸಿಟ್ಟು ಮಾಡಿದ್ದು ಯಾವುದೇ ಒಂದು ವಿಶೇಷ ಸಂದರ್ಭ, ಅವರಿಗೆ ಬೇರೆ ಸದ್ಗುಣಗಳಿವೆ, ಅದು ನಾವು ನೋಡುವುದೇ ಇಲ್ಲ. ಇದು ಒಂದೇ ನೋಡಿಕೊಂಡು ಅವನು ಇಂಥವನು ಎಂದು ಹೆಸರಿಟ್ಟು ಬಿಟ್ಟಿದ್ದೆ. ಇದು ಎಷ್ಟು ಮೋಸ ಆಗುತ್ತದೆ ನೋಡಿ. ಅಂದರೆ ನಾವು ಮೋಸ ಹೋಗ್ತೀವಿ, ನಮ್ಮ ನಿರ್ಣಯ ತಪ್ಪಾಗುತ್ತದೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಜೇನುತುಪ್ಪ, ತುಪ್ಪ ಎರಡು ಸಮಪಾಲು ಅಂದರೆ ಎರಡು ಸಮಾನ ಭಾಗವಾಗಿ ಸೇರಿಸಿದ್ದರೆ ಅದು ವಿಷ ಆಗುತ್ತದೆ ಗೊತ್ತಾ? ಜೇನುತುಪ್ಪ ಮತ್ತು ತುಪ್ಪ ಎರಡು ಸಮಾನ ಭಾಗವಾಗಿ ಸೇರಿಸಿ ತಿನ್ನಬಾರದು. ತಿಂದರೆ ವಿಷ ಆಗಿಬಿಡ್ತದೆ. ಯಾವುದೇ ಒಂದು ಹೆಚ್ಚಿರಬೇಕು. ಅಂದರೆ ಜೇನುತುಪ್ಪ ಒಂದು, ತುಪ್ಪ ಡಬಲ್, ಅಥವಾ ತುಪ್ಪ ಒಂದು ಸ್ಪೂನ್ ಇದ್ದರೆ ಜೇನುತುಪ್ಪ 2 ಸ್ಪೂನ್. ಹೀಗೆ ಅದಕ್ಕಿದಕ್ಕೆ ಅಸಮಾನ ಭಾಗ ಇದ್ದರೆ ಪರವಾಗಿಲ್ಲ. ಬಟ್ ಎರಡು ಒಂದೇ ಸಮಾನ ಭಾಗ ಇದ್ದರೆ ಅದು ವಿಷ ಆಗಿಬಿಡ್ತದೆ. ಇದು ನೋಡಿಕೊಂಡು ನೀವು ಜೇನುತುಪ್ಪನನ್ನು ವಿಷ ಎಂದು ಹೇಳಬಹುದಾ? ಅಯ್ಯೋ ಜೇನುತುಪ್ಪ ವಿಷ, ಯಾರು ತಿನ್ನಬೇಡಿ, ಜೇನುತುಪ್ಪ ವಿಷ. ತುಪ್ಪ ಹೌದು, ತುಪ್ಪನೇ ವಿಷ, ತುಪ್ಪವೂ ವಿಷ, ಜೇನುತುಪ್ಪವೂ ವಿಷ, ತಿನ್ನಬೇಡ. ಹೀಗೆ ಹೇಳಿದ್ದರೆ ಆಗುತ್ತದೆ? ತುಪ್ಪ ಜೇನುತುಪ್ಪವನ್ನು ಒಂದಾನೊಂದು ಸಂದರ್ಭದಲ್ಲಿ ಸಮಾನ ಭಾಗವಾಗಿ ಸೇರಿಸಿದ್ದಾಗಲೇ ವಿಷ. ಹೆಚ್ಚಾಗಿದ್ದರೆ ಆಗಲ್ಲ. ಹಾಗೆ ಮಾಡಿದರೆ ಅದು ಒಳ್ಳೆಯದೇ, ಆರೋಗ್ಯಕ್ಕೆ ಒಳ್ಳೆಯದೇ. ಹಾಗೆ ಈ ವ್ಯತ್ಯಾಸವನ್ನು ಗೊತ್ತಿಲ್ಲದೆ ಒಂದು ಪ್ರಯೋಜನದಿಂದ ಆ ವಸ್ತುವಿನ ಸ್ವರೂಪವನ್ನು ನಿಶ್ಚಯಿಸುವಕ್ಕೆ ಹೋದರೆ ತಪ್ಪಾಗ್ತದೆ ಅಲ್ಲವಾ? ತಪ್ಪು ನಿಶ್ಚಯ ಆಗುತ್ತದ ಅಲ್ಲವಾ? ಹಾಗೆ ಆದ್ದರಿಂದ ಪರಮಾತ್ಮನನ್ನು ನಾವು ಜೀವರಪ್ಪ, ಅಲ್ಪ ಜೀವರು, ನಮ್ಮ ಅವಶ್ಯಕತೆ ಎಷ್ಟು? ನಮ್ಮಂಥ ಜೀವರು ಕೋಟಿ ಜೀವರಿದ್ದಾರೆ, ಅನಂತ ಕೋಟಿ ಇದ್ದಾರೆ. ಜೀವನ ಅವಶ್ಯಕತೆ ಏನು? ಭ್ರಾಂತಿಯಲ್ಲಿ, ಮೋಹದಲ್ಲಿ, ಅಜ್ಞಾನದಿಂದ ನನಗೆ ಅದಿಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು ಅನಿಸುತ್ತದೆ. ನಮ್ಮ ಅನಿಸಿಕೆ ನೋಡಿಕೊಂಡು ನಮ್ಮ ಅನಿಸಿಕೆಯನ್ನು ಯಾರು ಪೂರೈಸುತ್ತಾನೋ ಅವನು ದೊಡ್ಡವನು ಪರಮಾತ್ಮ. ನಮಗೇನೋ ಅದು ಬೇಕು, ಇದು ಬೇಕು, ಆಯಿತು, ಅದರಿಂದ ಪರಮಾತ್ಮನನ್ನು ಬೇಡಿಕೊಂಡರೆ ಅದು ಕೊಟ್ಟರು. ಆವಾಗ ಏನು ಹೇಳ್ತೀವಿ? ಪರಮಾತ್ಮ ಅಂದರೆ ಯಾರು? ಜೀವನ ಆಸೆಗಳನ್ನು ಪೂರೈಸುವವನು. ಜೀವನ ಎಲ್ಲ ಜೀವರ ಆಸೆಗಳನ್ನು ಪೂರೈಸುವನು ಅಂದರೆ ಕೆಲವರು ಹೇಳ್ತಾರೆ, ಏನಪ್ಪ ಅಷ್ಟು ದೊಡ್ಡ ಪರಮಾತ್ಮ, ಸೃಷ್ಟಿಸ್ಥಿತಿ ಜಗತ್ತಿನ ಕಾರಣಭೂತ, ಮೂಲಭೂತ, ಸ್ವತಂತ್ರ, ಸರ್ವಸಮರ್ಥ, ಸರ್ವಶಕ್ತಿಮಂತ, ಅವರ ಕೆಲಸ ಎಲ್ಲ ಈ ಸಣ್ಣ ಮೂರ್ಖ ಅಜ್ಞಾನಿ ಜೀವರನ್ನು ಪೂರೈಸುವುದೇನಾ? ಅವ್ರಿಗೇನು ಬೇರೆ ಅದಕ್ಕಿಂತ ದೊಡ್ಡ ಲಕ್ಷಣ ಇಲ್ಲವಾ? ಅವರಿಗಿಂತ ದೊಡ್ಡ ಕೆಲಸನೇ ಇಲ್ಲವಾ? ಪರಮಾತ್ಮ ಏನು ಮಾಡ್ತಾನಪ್ಪ? ಇವನ್ನು ಮೆಚ್ಚಿಸ್ತಾ ಒಂದು ಅಂಗಡಿ ಇಟ್ಕೊಂಡಾನೆ ಏನು ಪರಮಾತ್ಮ? ಯಾರು ಬಂದರೆ ಅವನಿಗೆ ಇದು ಬೇಕು ಅಂದರೆ ಆಯ್ತು ಇಷ್ಟು ಕೊಡು, ಇದು ಬೇಕು ಅಂದರೆ ಇಷ್ಟು ಕೊಡು. ಅಂದರೆ ಪರಮಾತ್ಮನ ವಿಶೇಷ ಲಕ್ಷಣವೇನಪ್ಪ ಅಂದರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವುದೇ. ಅಂದರೆ ಅಲ್ಪ ಜೀವನ ದೃಷ್ಟಿಯಿಂದ ಪರಮಾತ್ಮನ ಸ್ವರೂಪ ನಿಶ್ಚಯ ಮಾಡುವಕ್ಕೆ ಹೋದರೆ ನಾನು ಕೂತಿರುವಾಗ ಅಲಗಾಡ್ತಾ ಇರ್ತೀನಿ. ಇದು ನೋಡಿ ಏನೇನೋ ಅಂದ್ಕೊಂಡರು. ನಮ್ಮ ಡಾಕ್ಟರೇ
ಮೊನ್ನೆ ಬಂದಿರುವ ಡಾಕ್ಟರೇ ಅಂದ್ಕೊಂಡರು ವಾತ ಹೆಚ್ಚಿದೆ ಅಂದ್ಕೊಂಡರು. ಹೌದು, ವಾತ ಇದೆ ಎಂಬುದು ನಿಜ. ಆದರೆ ವಾತ ಅಲ್ಲದೆ ಇನ್ನೊಂದು ಇದೆ. ಇಲ್ಲಿ ಕೂತಿರುವ ಕಾಲುಗೆ ಇದೆಲ್ಲ ಹೇಳಬೇಕಾಗಿಲ್ಲ, ಬಟ್ ಏನೋ ತಪ್ಪರ್ಥ ಮಾಡ್ಕೊಳ್ತಾರೆ ಎಂದು ಹೇಳಬೇಕಾಗ್ತಾ ಇದೆ. ಕಾಲು ಫೋಲ್ಡ್ ಮಾಡಿ ಎಲ್ಲಿ ಭೂಮಿಗೆ ಟಚ್ ಆಗ್ತದೋ ಅಲ್ಲಿ ಒಂದು ಗಾಯ ಆಗಿಬಿಡ್ತದೆ. ಅದು ಏನೂ ಅರ್ಥವಾಗಲ್ಲ, ಕುಳಿತಿರುವುದೇ ಗಾಯ. ಆ ಗಾಯದಿಂದ ಟಚ್ ಆಗಿ ಅದು ಬರ್ನಿಂಗ್ ಮಾಡ್ತದೆ. ಅದರಿಂದ ಅದು ಸ್ವಲ್ಪ ಆ ಭೂಮಿ ಸ್ಪರ್ಶದಿಂದ ಸ್ವಲ್ಪ ಬಿಡಿಸಬೇಕು, ಆವಾಗ ಸ್ವಲ್ಪ ವಾಸಿ ಆಗ್ತದೆ. ಮತ್ತೆ ತೊಂದರೆ ಕೊಡ್ತಾ ಇರ್ತದೆ. ಕೆಲವೊಮ್ಮೆ ಹೆಚ್ಚು ಕೊಡ್ತದೆ, ಕೆಲವೊಮ್ಮೆ ಕಮ್ಮಿ, ಕೆಲವೊಮ್ಮೆ ಅಷ್ಟು ಕೊಡಲ್ಲ. ಆ ದಿವಸ ನಾನು ಹೆಚ್ಚು ಅಲಗಾಡದೆ ಹೀಗೆ ಕೂತ್ಕೊಂಡು ಪ್ರವಚನ ಮಾಡಿದೆ. ಸಾಮಾನ್ಯವಾಗಿ ನಾನು ಹೀಗೆ ತಿರುಗುತ್ತಾ ಇದ್ದೆ. ಇದು ನೋಡಿಕೊಂಡು ಏನಿದು ಇಷ್ಟು ಚಂಚಲ ಅನಿಸುತ್ತದೆ. ಏನು ಮಾಡೋದು, ಅಲ್ಲೇನೋ ಇದೆ, ನೋವಿದೆ, ಕಾಲಿಗೆ ನೋವಿರುವುದರಿಂದ ಚಂಚಲ ಅನಿಸುತ್ತದೆ. ಅದು ನೋಡಿಕೊಂಡು ಇನ್ನೇನೋ ಏನೋ ಊಹಿಸ್ಕೊಂಡು ಬೇರೆ ಏನೋ ಅರ್ಥ ಮಾಡಿಕೊಳ್ಳಬೇಡಿ. ಅದಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಕಾರಣ ಇದೆ. ಹಾಗೆ ಆ ನರ್ವ್ ಮೇಲೇ ಆಗುತ್ತದೆ, ಅದರಿಂದ ಅದು ಟಚ್ ಮಾಡಿ ಹಿಂಸೆ ಮಾಡ್ತದೆ. ಅದು ಬಿಡಿ. ಅಂದರೆ ಒಂದು ದೃಷ್ಟಿಯ ನೋಡಿ, ನಾವು ಜೀವನ ದೃಷ್ಟಿಯ ನೋಡಿ ಈಶ್ವರನ ಸ್ವರೂಪವನ್ನು ನಿಶ್ಚಯ ಮಾಡುವಕ್ಕೆ ಹೋದರೆ, ಜೀವನ ದೃಷ್ಟಿಯ ನೋಡಿ ಈಶ್ವರನ ಸ್ವರೂಪ ನಿಶ್ಚಯ ಮಾಡಿದ್ದರೆ, ಒಬ್ಬನೇನೆಂದರೆ ತುಂಬ ಅವರಿಗೆ ಹಣ ಕಷ್ಟ ಇದೆ, ಇವನು ಮುಂದೆ ಹೇಳ್ತಾನೆ ನೋಡಿ ಜೀವನಿಗೆ ಹಣ ಬೇಕಂತೆ. ಅವನು ಹೇಳ್ತಾನೆ, ಓ ಭಗವಂತನೇ ನನಗೂ ಸ್ವಲ್ಪ ಹಣ ಕೊಡು, ನಾನು ನಿನಗೆ ಬಡ್ಡಿ ಸಮೇತ ನಾನು ಮತ್ತೆ ನನಗೆ ಆ ಹಣದಿಂದ ನಾನು ಏನಾದರೂ ವ್ಯಾಪಾರ ಮಾಡ್ಕೊಳ್ತೀನಿ, ಏನಾದರೂ ಕೃಷಿ ಮಾಡ್ತೀನಿ, ಇನ್ನೇನಾದರೂ ಮಾಡ್ಕೊಳ್ತೀನಿ, ಹೆಚ್ಚು ಬಂದಾಗ ಅದಕ್ಕೆ ಸ್ವಲ್ಪ ನಾನು ಹೆಚ್ಚು ಸೇರಿಸಿ ನಿನಗೆ ವಾಪಸ್ ಸಮರ್ಪಣೆ ಮಾಡ್ತೀನಿ ಅಂದರೆ, ಓಹೋ ಈಗ ಗೊತ್ತಾಯಿತು, ಪರಮಾತ್ಮ ಅಂದರೆ ಬಡ್ಡಿ ವ್ಯಾಪಾರ ಮಾಡುವವನು ಎಂದು. ಹೀಗೆ ತೀರ್ಮಾನ ಮಾಡ್ತೀರೇನು? ದೆನಿಗೆ ಆವಾಗ ಏನು ಹೇಳ್ತಾನೆ, ಅಯ್ಯೋ ಪರಮಾತ್ಮ ಎಂದು ಎಲ್ಲರೂ ನಮಸ್ಕಾರ ಮಾಡಿ ಪೂಜಾ ಮಾಡಿ ಏನೋ ಮಾಡ್ತಾಯಿದ್ದಾರೆ, ಗೊತ್ತವರು ಬಡ್ಡಿ ವ್ಯಾಪಾರ ಮಾಡುವವನು ಗೊತ್ತ. ನೋಡು ಭಕ್ತರೆಲ್ಲ ನೋಡಿ ಮಂದಿರಕ್ಕೆ ಹೋಗ್ತಾರೆ, ಭಗವಂತನೇ ನನಗೆ ಇದು ಮಾಡೋದು ಕೊಡ್ತೀನಿ, ಇದು ಅಯ್ಯೋ ದೊಡ್ಡ ವ್ಯಾಪಾರಿಯಪ್ಪ. ಹೀಗೆ ಪರಮಾತ್ಮನ ಸ್ವರೂಪವನ್ನು ಈ ಅಲ್ಪ ಅಜ್ಞಾನಿ ಮೂರ್ಖ ಜೀವರ ದೃಷ್ಟಿಯಿಂದ ತೀರ್ಮಾನ ಮಾಡಲಿಕ್ಕಾಗುತ್ತದೆ? ಮಾರೀಚ ಸುಬಾಹುನನ್ನು ಕೇಳು, ರಾಮ ಅಂದರೆ ಯಾರು ಅಂದರೆ, ಅಮ್ಮೋ ಅವರ ಹತ್ತಿರ ದೊಡ್ಡ ಖಡ್ಗ ಇದೆ, ಚುಚ್ಚು ಬಿಡ್ತಾನೆ, ಸಾಯಿಸಿಬಿಡ್ತಾನೆ ಅಲ್ಲವೇ? ಮಾರೀಚ ಸುಬಾಹುನಿಂದ ನೋಡಿ ರಾಮಚಂದ್ರ ಯಾರು ಅಂದರೆ ಏನು ಗೊತ್ತಾಗ್ತದೆ? ದುರ್ಯೋಧನನನ್ನು ಕೇಳು, ಪಾಂಡವರಂದರೆ ಯಾರು ಅಂದರೆ, ಯಾರು? ಅಪ್ಪಾ ಮಹಾ ಕೆಟ್ಟವರು, ಭಯಂಕರ ನೀಚ ಜನರು, ನಮ್ಮ ಆಸ್ತಿಗೆ ವಾರಸಿಗಳಾಗಿಬಿಟ್ಟು ನನ್ನ ಜೀವನವೆಲ್ಲ ನರಕ ಮಾಡಿಬಿಡ್ತಾ ಇದ್ದಾರೆ. ಅಯ್ಯೋ ಅಷ್ಟು ಪಾಪಾತ್ಮರು ಎಲ್ಲಿ ನೋಡಲಿಲ್ಲ, ಎಷ್ಟು ದುಷ್ಟರು, ಇಂಥ ನೀಚ ಜನರು ಯಾರೂ ಇಲ್ಲ ಎಂದು ಹೇಳ್ತಾನೆ. ಅವರಾಗುತ್ತಾರ? ನೀಚರಾಗುತ್ತಾರ? ನಾನು ಇದೆಲ್ಲ 4-6 ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ನೋಡಿ. ಇದು ಇಷ್ಟು ಉದಾಹರಣೆಗಳು ಹೇಳಬೇಕಾಗಿಲ್ಲ, ಒಂದು ಸಾಕು. ಅಂದರೆ ನಿಮಗೆ ಆ ಐಡಿಯಾ ಗ್ರಾಸ್ಪಕ್ಕೆ ಬರಬೇಕು. ಏನು ಅದಕ್ಕೋಸ್ಕರ ನಾನು 4-6 ಉದಾಹರಣೆಗಳನ್ನು ಹೇಳಿದ್ದೀನಿ. ಇದರಿಂದ ಇನ್ನೂ ಕೆಲವು ಉದಾಹರಣೆಗಳಿಗೆ ತಾವು ಸೇರಿಸಿಕೊಳ್ಳಬಹುದು. ಈ ಉದಾಹರಣೆಗಳಿಂದ ನಿಮಗೆ ಒಂದು ಮನನ ಆಗುತ್ತದೆ. ಇದರಿಂದ ಆ ಐಡಿಯಾ ಸ್ಪಷ್ಟವಾಗ್ತದೆ. ಏನೆಂದು ಐಡಿಯಾ? ಒಂದು ವಸ್ತುವಿನ ಸ್ವರೂಪವನ್ನು ಒಂದು ಸಣ್ಣ ಕೆಲಸ ನೋಡಿಕೊಂಡು ತೀರ್ಮಾನ ಮಾಡೋಕ್ಕಾಗಲ್ಲ. ಒಬ್ಬ ನಿಮ್ಮ ಮನೆ ಎದುರಾಗಿಲ್ಲಿ ವಾಕಿಂಗ್ ಮಾಡ್ತಾನೆ, ಅವ್ರು ಯಾರಪ್ಪ ಅಂದರೆ ವಾಕಿಂಗ್ ಮಾಡುವವನು ಅಂದರೆ, ನೀವು ವಾಕಿಂಗ್ ಮಾಡುವಾಗ ನೋಡಿದ್ದೀವಿ ನಿಜ, ಅಷ್ಟು ಮಾತ್ರದಿಂದ ಅವ್ರು ಯಾರಪ್ಪ ಅಂದರೆ ವಾಕಿಂಗ್ ಮಾಡುವವನು ಎಂದು ಹೆಸರಿಡಬಹುದಾ? ಅಯ್ಯೋ ವಾಕಿಂಗ್ ಮಾಡ್ತಾನಪ್ಪ, ಅಷ್ಟು ಮಾತ್ರದಿಂದ ಅವರು ವಾಕಿಂಗೇ ಮಾಡುವವನು, ಬೇರೆ ಏನಲ್ಲ. ಒಬ್ಬರು ಯಾರೋ ಕಾರ್ನಲ್ಲಿ ಬಂದರು, ಅವ್ರಿಗೇನೋ ಡ್ರೈವರ್ ಸೀಟ್ನಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವರು ಯಾರು ಅಂದರೆ ಡ್ರೈವರು ಅಂದರೆ, ಡ್ರೈವರ್ ಅಲ್ಲ ಇವರು ಫ್ರೆಂಡು, ಅವರಿಗೆ ಈ ಡ್ರೈವರ್ ಸಿಗಲಿಲ್ಲ ಎಂದು ಸುಮ್ಮನೆ ಹೆಲ್ಪ್ಗೆ ಬಂದ, ಅದರಿಂದ ಡ್ರೈವರ್ ಆಗಿಬಿಡ್ತಾನೆ. ಇಷ್ಟೆಲ್ಲ ಉದಾಹರಣೆಗಳು ಹೇಳಿದೆ ನೋಡಿ. ಈ ಎಲ್ಲ ಉದಾಹರಣೆಗಳಲ್ಲಿ ಏನು ತಪ್ಪಿದೆ ನೋಡಿ. ಈ ಒಂದು ತಪ್ಪು ಗೊತ್ತಾದರೆ ನಿಮಗೆ, ಉಪಾಸಕರು, ದ್ವೈತಿಗಳು, ದ್ವೈತಿ ಅಂದರೆ ಒಬ್ಬ ದ್ವೈತಿ, ಎಲ್ಲ ದ್ವೈತಿಗಳು, ಅದ್ವೈತರು ಬಿಟ್ಟು ಮಿಕ್ಕ ಎಲ್ಲರೂ ಪರಮಾತ್ಮ ಸ್ವರೂಪವನ್ನು ನಿಶ್ಚಯ ಮಾಡುವಾಗ ಏನು ತಪ್ಪು ಮಾಡ್ತಾ ಇದ್ದಾರೋ ನಿಮಗೆ ಗೊತ್ತಾಗ್ತದೆ. ತಪ್ಪೆಲ್ಲಿದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ? ಅವರು ಹೇಳಿದ್ದು ಲೌಕಿಕರಿಗೆ ಅನಿಸುತ್ತದೆ, ಹೌದಪ್ಪ ಅವರು ಹೇಳಿದ್ದು ನಿಜವೇ ಅನಿಸುತ್ತದೆ. ಒಬ್ಬನು ಕಾರ್ನಲ್ಲಿ ಬಂದ, ಈಗಲೇ ಉದಾಹರಣೆ ಹೇಳ್ತಾ ಇದ್ದೀನಲ್ಲ, ಕಾರ್ನಲ್ಲಿ ಬಂದ,
ಬಂದು ಕಾರ್ ಬಂದು ನಿಮ್ಮ ಎದುರಾಗಿ ನಿಂತ್ಕೊಂಡಿದ್ದು. ಅವನು ಇಳಿದ ತಕ್ಷಣವೇ ಆ ಡ್ರೈವರ್ ಸೀಟ್ನಿಂದ ಇನ್ನೊಬ್ಬರು ಇಳಿದರು. ಬನ್ನಿ ಎಂದು ಹೇಳಿದರು. ಇಬ್ಬರು ಬಂದರು ಒಳಗೆ. ನೀವು ಅಂದ್ಕೊಳ್ತೀರಿ ಇವರು ಡ್ರೈವರ್ ಏನೋ ಅಂದ್ಕೊಳ್ತೀರಿ. ಅವರು ಡ್ರೈವಿಂಗ್ ಮಾಡಿದ್ದಾನೆ, ಡ್ರೈವರ್ ಏನಾಗಲ್ಲ. ಕೃಷ್ಣ ಅರ್ಜುನನ ರಥ ಓಡಿಸಿದ್ದಾನೆ, ಅವರು ಡ್ರೈವರ್ ಎಂದು ಹೇಳ್ತೀರಾ ಏನು? ಕೃಷ್ಣ ಯಾರಪ್ಪ ಅಂದರೆ, ಕೃಷ್ಣ ಅಂದರೆ ಕೃಷ್ಣ ಗೊತ್ತು ನಮಗೆ, ಡ್ರೈವರ್ ಅಲ್ಲವೇ, ಅರ್ಜುನ ಡ್ರೈವರ್ ಎಂದು ಹೀಗೆ ಹೇಳ್ತೀರೇನು? ಅಂದರೆ ಒಂದು ವ್ಯಕ್ತಿ ಸ್ವರೂಪ, ಒಂದು ಪರಮಾತ್ಮನ ಸ್ವರೂಪವನ್ನು ಒಂದಾನೊಂದು ಅಲ್ಪ ಸಂದರ್ಭ, ಅಲ್ಪ ಉಪಯೋಗದಿಂದ ಪರಮಾತ್ಮನ ಸ್ವರೂಪವನ್ನು ನಿಶ್ಚಯ ಮಾಡೋಕ್ಕಾಗಲ್ಲ. ಇದು ದೊಡ್ಡ ತಪ್ಪು. ಅದ್ವೈತಿಗಳು ಬಿಟ್ಟು ಮಿಕ್ಕ ಜನರೆಲ್ಲರೂ ಮಾಡುತ್ತಿದ್ದಿದ್ದು ದೊಡ್ಡ ತಪ್ಪು. ಮಿಕ್ಕ ಜನರೆಂದರೆ ಯಾರೋ ಅಲ್ಲ, ನಾವೇ ಜೀವಬುದ್ಧಿ. ಮಿಕ್ಕ ಜನರು ಅಂದರೆ ಜೀವಬುದ್ಧಿಯಿಂದ ನೋಡುವವರು ಎಂದರ್ಥ. ನಾವೆಲ್ಲರೂ ಜೀವಬುದ್ಧಿ ಅಲ್ಲವೇ, ನಮ್ಮೆಲ್ಲರೂ ತಪ್ಪು ಎಂದರ್ಥ. ಯಾರೋ ಇನ್ನೊಬ್ಬರನ್ನು ನಾವು ನಿಂದೆ ಮಾಡ್ತಾ ಇಲ್ಲ, ನಮ್ಮ ಜೀವಬುದ್ಧಿಯಲ್ಲಿರುವ ತಪ್ಪನ್ನು ಎತ್ತಿ ತೋರಿಸ್ತಾ ಇದ್ದೀವಿ. ಜೀವಬುದ್ಧಿಯನ್ನೇ ಇಟ್ಟುಕೊಂಡು ಜೀವನ ಕಡೆಯಿಂದಲೇ ನೋಡಿದ್ದರೆ ಈಶ್ವರ ಏನೆಂದು ತೋರ್ತಾನೆ? ಈಗ ಹೇಳಿದ್ದೇನೆ ನೋಡಿ, ಭಕ್ತರು ಹೋಗಿ ಹೇಳ್ತಾರೆ, ಅಯ್ಯೋ ಭಗವಂತನೇ ನನಗೆ ತುಂಬ ಕಷ್ಟ ಇದೆ, ಸ್ವಲ್ಪ ಹಣ ಕೊಡಿ, ನನ್ನ ನಂತರ ನಿಮಗೆ ಹೆಚ್ಚಿನ ಹಣ ಜೊತೆಗೆ ನಿಮಗೆ ಸಮರ್ಪಣೆ ಮಾಡ್ತೀನಿ ಎಂದು ಹೇಳ್ತಾರೆ. ಓ ಗೊತ್ತಾಯಿತು, ಈಶ್ವರ ಅಂದರೆ ಯಾರೋ ಗೊತ್ತಾಯಿತು, ಈ ಮಂದಿರದಲ್ಲಿ ಯಾರಿದ್ದಾರೋ ನನಗೆ ಗೊತ್ತಾಯಿತು. ಏನು ಗೊತ್ತಾಯ್ತಪ್ಪ? ಹೇಗೆ? ಅವರು ಬಡ್ಡಿ ವ್ಯಾಪಾರಿ ಗೊತ್ತಾಯ್ತು. ಅಯ್ಯೋ ರಾಮ, ಪರಮಾತ್ಮ ಅಂದರೆ ಬಡ್ಡಿ ವ್ಯಾಪಾರ ಹೇಳ್ತೀರಾ ಏನು? ಪರಮಾತ್ಮ ಎಲ್ಲ ಕೆಲಸಗಳು ಮಾಡ್ತಾನೆ, ಡ್ರೈವಿಂಗು ಮಾಡ್ತಾನೆ, ಲೋಕಕ್ಕೆ ಉಪಕಾರ ಮಾಡ್ತಾನೆ, ಬಡ್ಡಿ ವ್ಯಾಪಾರ, ಭಕ್ತರಿಗೆ ಹಣ ಕೊಡ್ತಾನೆ, ಭಕ್ತರಿಗೆ ಹಣ ಬೇಕು ಅಂದರೆ ಹಣ ಕೊಡ್ತಾನೆ, ಮದುವೆ ಬೇಕು ಅಂದರೆ ಮದುವೆ ಮಾಡಿಕೊಡ್ತಾನೆ ಅಲ್ಲವೇ? ಭಕ್ತರು ಹೇಳ್ತಾರೆ, ಒಬ್ಬರಿಗೆ ನೋಡಿ ಹುಡುಗಿಗೆ ಮದುವೆ ಆಗಲಿಲ್ಲ, ಅಯ್ಯೋ ಭಗವಂತನೇ ನನಗೆ ಮದುವೆ ಆಗಲಿ ಎಂದು ಬೇಡ್ಕೊಂಡ, ಅವ್ರಿಗೆ ಮದುವೆ ಆಯ್ತಂತೆ. ಮತ್ತೆ ಹೋಗಿ ಭಗವಂತನಿಗೇನೋ ಸಮರ್ಪಣೆ ಮಾಡಿ ಹಣ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಈಗ ಗೊತ್ತಾಯಿತು ಪರಮಾತ್ಮ ಅಂದರೆ ಏನಲ್ಲಪ್ಪ, ಮದುವೆ ಮಾಡ್ಕೊಳ್ತಾನೆ ಅಷ್ಟೇ. ಪರಮಾತ್ಮ ಮದುವೆ ಮಾಡುವವನೊಂದು ಹೇಳಿಬಿಟ್ರೆ ಆಗುತ್ತದೆ. ಅಂದರೆ ಪರಮಾತ್ಮ ಸ್ವರೂಪವನ್ನು ನಮ್ಮ ಅಲ್ಪ ಜೀವನ ದೃಷ್ಟ್ಯಾ, ನಮಗೆ ಬೇಕಾಗಿರುವ ಅಲ್ಪ ಸ್ವಲ್ಪ ವಸ್ತು ಅವಶ್ಯಕತೆಗಳ ದೃಷ್ಟ್ಯಾ ಪರಮಾತ್ಮನ ಸ್ವರೂಪವನ್ನು ನಿರ್ಧಾರ ಮಾಡಿದ್ದರೆ ಹೇಗಿರುತ್ತದೆ? ಅದು ಅಜ್ಞಾನಿ ದೃಷ್ಟಿ, ಅಲ್ಪಜೀವರ ದೃಷ್ಟಿ. ಪರಮಾತ್ಮ ಸ್ವರೂಪ ಆಗಲ್ಲ, ಅದ್ವೈತಿಗಳು ಹೇಳಿದ್ದಾರೆ. ಒಂದಾನೊಂದು ಸಂದರ್ಭ ದೃಷ್ಟಿ, ಒಂದು ಪ್ರಯೋಜನ ದೃಷ್ಟಿ, ಒಂದು ಅಲ್ಪ ಜನರ ದೃಷ್ಟಿಯಿಂದ ಮಾಡಿದ್ದು ಪೂರ್ಣ ದೃಷ್ಟಿ ಆಗಲ್ಲ, ಪೂರ್ಣ ತತ್ವ ಆಗಲ್ಲ. ಪರಮಾತ್ಮನು ಪರಮಾತ್ಮ ದೃಷ್ಟಿಯ ಯಾರು ಅದು ಹೇಳು. ಏಕೆಂದರೆ ಪರಮಾತ್ಮ ಜೀವರ ದೃಷ್ಟಿಗೆ ಎಷ್ಟೋ ಏನೋ ಮಾಡ್ತಾನೆ. ಇನ್ನೊಂದು ಹೇಳಲ್ಲ, ಇನ್ನೊಂದು ಹೇಳಿದರೆ ನಿಮಗೆ ನಿಜವಾಗಿ ಶಾಕ್ ಆಗ್ತದೆ. ಈಗ ನೆನಪಾಯಿತು ನನಗೆ, ಎಷ್ಟೋ ಉದಾಹರಣೆಗಳು ಬರುತ್ತವೆ, ಹೊಳೆಯುತ್ತವೆ ನನಗೆ. ಒಬ್ಬ ಕಳ್ಳ ಹೋಗ್ತಾನೆ, ಒಂದು ಹಂತಕ ಹೋಗ್ತಾನೆ, ಕಳ್ಳ ಹೋಗ್ತಾನೆ, ಹಂತಕ ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ? ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನೆ. ಏನು ಹೇಳ್ತಾನೆ? ಭಗವಂತನೇ, ಇವತ್ತು ನನಗೆ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಇವತ್ತು ನನಗೆ ವಿಜಯವು ಯಶಸ್ವಿ ಆಗಲಿ, ಒಳ್ಳೆಯ ಮನ ಸಿಗಲಿ, ಒಳ್ಳೆಯ ಮನೆಯಿಂದ ಒಳ್ಳೆಯ ಹಣ ಸಿಗಲಿ ಎಂದು ನಮಸ್ಕಾರ ಅದರೆಲ್ಲ ನಿನಗೆ ಅವಶ್ಯವಾಗಿ ಅದರಿಂದ ನಿಮಗೆ ಅದರಿಂದ 25% ಕೊಡ್ತೀನಿ ಅಂದೆ. ಅವರಿಗೇನೋ ಸಮಾಧಾನವಾಗಲಿಲ್ಲ. ಅವರು ಭಗವಂತನ ಮುಖ ನೋಡ್ತಾನೆ, ಅಯ್ಯೋ ನಿನಗೆ ಇಷ್ಟವಾಗಲಿಲ್ಲವಾ? ಆಯಿತು, 50% ಕೊಡ್ತೀನಿ ಭಗವಂತನೇ, ಇವತ್ತು ನನಗೆ ಮಾತ್ರ ಕಳ್ಳತನ ಸಕ್ಸಸ್ ಆಗಲಿ ಎಂದು. ಈಗ ಹೇಳಿದ ತಕ್ಷಣ ಮನಸ್ಸಿಗೆ ಸಮಾಧಾನವಾಯಿತು. ಹೋಗ್ತಾನೆ, ಕಳ್ಳತನ ಮಾಡೇ ಬರ್ತಾನೆ, 50% ಕೊಡ್ತಾನೆ. ಈಗ ಹೇಳಿ, ಭಗವಂತನ ನಾನು ಏನು ಹೇಳ್ತೀರಿ? ಏನು ಹೇಳ್ತೀರಪ್ಪ? ಕಳ್ಳರ ಜೊತೆಗಾರ ಎಂದು ಹೇಳ್ತೀರೇನು? ಮರ ಅವ್ರು ಮಾಡಿಬಿಟ್ಟನಲ್ಲ, ಅವರು ಕಳ್ಳತನ ಮಾಡಿದ, ಭಗವಂತನಿಗೆ ಜೊತೆಗಾರ ಮಾಡಿ ಅದಕ್ಕೆ ಅವ್ರಿಗೆ ಕಮಿಷನ್ ಏಜೆಂಟ್, ಕಳ್ಳರ ಕಮಿಷನ್ ಏಜೆಂಟ್ ಎಂದು ಕಮಿಷನ್ ಕೊಟ್ಟ. ಭಗವಂತನಿಗೆ 50% ಕಮಿಷನ್ ಕೊಟ್ಟ. ಈಗ ಏನು ಹೇಳ್ತೀರಿ? ಭಗವಂತ ಅಂದರೆ ಯಾರು? ಗೊತ್ತು, ಕಳ್ಳರ ಕಮಿಷನ್ ಏಜೆಂಟ್. ಹೀಗೆ ಹೇಳ್ತೀರೇನು? ದ್ವೈತಿಗಳು ಹೀಗೆ ಮಾಡಿದ್ದಾರೆ. ಪರಮಾತ್ಮ ಸ್ವರೂಪ ಇಂಥದ್ದು ನೀವೇ ಇನ್ನೂ 10 ಉದಾಹರಣೆಗಳು ಯೋಚನೆ ಮಾಡ್ಕೊಂಡು, ನೀವು ಎಷ್ಟು ಯೋಚನೆ ಮಾಡಿದರೆ ಅಷ್ಟು ಅದ್ವೈತ ಸ್ವರೂಪದ ಪರಮಾತ್ಮ ನಿಜವಾಗಿ ನಿಮಗೆ ಸ್ಪಷ್ಟವಾಗುತ್ತದೆ. ನೀವೇ ಯೋಚನೆ ಮಾಡಿಕೊಂಡು ಇನ್ನೂ ಉದಾಹರಣೆಗಳು ತಗೊಂಡು, ಒಬ್ಬನು ಕೊಲೆ ಮಾಡುವುದಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ನನ್ನ ಕೊಲೆ ಸಕ್ಸಸ್ ಆದರೆ ಭಗವಂತನೇ, ನಮಗೆ ಇಡೀ ಜೀವನ ನಿನಗೆ ದಾಸನಾಗ್ತೀನಿ, ಇಡೀ ಜೀವನ ನಿನಗೆ ನೈವೇದ್ಯ ಕೊಡ್ತೀನಿ, ಅಥವಾ ವರ್ಷ ನಾನು ಇಷ್ಟು 1 ಲಕ್ಷ ಖರ್ಚು ಮಾಡಿ ನಾನು ನಿಮಗೆ ಹಬ್ಬ ಮಾಡ್ತೀನಿ, ನಿಮ್ಮ ಮಂದಿರಕ್ಕೆ ಡೊನೇಷನ್ ಕೊಡ್ತೀನಿ, ನಿಮಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ. ಈ ಕೊಲೆಯಲ್ಲಿ ನಾನು ಯಶಸ್ವಿ ಆದರೆ ಏಕೆ ಅವರ ಆಸ್ತಿ ಎಲ್ಲ ನನಗೆ ಬರುತ್ತದೆ,
ಒಂದು ವರ್ಷಕ್ಕೆ ಲಕ್ಷ ಖರ್ಚು ಮಾಡಿದರೆ ಇನ್ನೂ ಅದರಲ್ಲಿ 90 ಲಕ್ಷ ನನಗೆ ಉಳಿಯುತ್ತದಲ್ಲವೇ, ಅದರಿಂದ ಭಗವಂತನೇ ನನ್ನ ಕೊಲೆಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಏನಪ್ಪ, ಕೆಲವು ಮತಗಳು ಹಾಗೇ ಇವೆ. ಇನ್ನೊಬ್ಬ ಮತವನ್ನು ನಾಶ ಮಾಡ್ತೀನಿ, ಅವರ ಮಂದಿರ ಒಡೆದು ಹಾಕ್ತೀನಿ, ಭಗವಂತನೇ ನಮ್ಮ ಅಲ್ಲಾವೇ ನಮಗೆ ನಮಸ್ಕಾರ ಅನುಗ್ರಹ ಮಾಡುವೇನೆ, ಮಂದಿರ ಒಡೆದು ಹಾಕ್ತಾನೆ. ಈಗ ಭಗವಂತ ಅಂದರೆ ಏನು, ಒಂದು ಗುಂಡ ಎಂದು ಹೇಳಿಬಿಡ್ತಾರೆ ಏನು, ಒಂದು ಟೆರರಿಸ್ಟು, ಉಗ್ರವಾದಿ, ಒಂದು ಭಯೋತ್ಪಾದಕ ಎಂದು ಹೇಳಿಬಿಡ್ತೀರಿ. మరి ಎಲ್ಲ ಬಗೆಯ ಜನರಿದ್ದಾರೆ, ಎಲ್ಲ ಬಗೆಯ ಜನರು ಎಲ್ಲರೂ ಕೇಳ್ಕೊಳ್ತಾರೆ. ಆದ್ದರಿಂದ ಜೀವನ ದೃಷ್ಟಿಯಿಂದ ಪ್ರಪಂಚ ದೃಷ್ಟಿಯಿಂದ ಪರಮಾತ್ಮನ ಸ್ವರೂಪ ನಿಶ್ಚಯ ಮಾಡುವುದು ಸರಿಯಲ್ಲ. ಏಕೆ? ಒಂದಾನೊಂದು ಪ್ರಯೋಜನ ದೃಷ್ಟಿ, ಅಲ್ಪದೃಷ್ಟಿ. ಇದು ಅದ್ವೈತಿಗಳು ಹೇಳಿದ್ದು ಇದೆ, ಶಂಕರರು ಹೇಳಿದ್ದು ಇದೆ. ಇವರು ಮಿಕ್ಕ ಜನರು ಅದ್ವೈತಿಗಳಲ್ಲದವರು, ಅದ್ವೈತೇತರರು, ಅದ್ವೈತವೆಲ್ಲ ಸುಳ್ಳು, ಮೋಸಗಾರರು, ಇವರು ವೈದಿಕರೇ ಅಲ್ಲ, ಎಲ್ಲ ಬೌದ್ಧರ ಸಿದ್ಧಾಂತ ತಂದು ಬಿಟ್ಟರು, ಪರಮಾತ್ಮ ನಿರ್ಗುಣ ಅಂತೆ, ಏನಪ್ಪ ಇದೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಅವರೆಲ್ಲ ಬೈತಾ ಇದ್ದಾರೆ. ಏಕೆ? ಅವರು ನೋಡ್ತಾ ಇಲ್ಲ. ಅದ್ವೈತಿಗಳು ಯಾವ ಕಾರಣದಿಂದ ಹೇಗೆ ಪರಮಾತ್ಮ ತತ್ವವನ್ನು ನಿಶ್ಚಯ ಮಾಡಿದ್ದಾರೆ ಸ್ವಲ್ಪ ನೋಡಲಿ, ಕೇಳಲಿ. ಕೇಳುವಕ್ಕೆ ಮುಂಚೆ ಏನೋ ಹೆಸರಿಟ್ಟು ಬಿಡ್ತಾರೆ. ನೋಡಿ, ತತ್ವ ವಿಚಾರ ಮಾಡುವಾಗ ಇನ್ನೊಬ್ಬ ದರ್ಶನವನ್ನು ತುಂಬ ತಾಳ್ಮೆಯಿಂದ, ನಿಂದೆ ಮಾಡದೆ, ಮನಸ್ಸನ್ನು ತೆರೆದಿರುವ ಮನಸ್ಸಿನಿಂದ, ಓಪನ್ ಮೈಂಡಿನಿಂದ ನಿಧಾನವಾಗಿ ವಿಚಾರ ಮಾಡಬೇಕು. ತತ್ವ ವಿಚಾರ ಬೇಕಪ್ಪ, ಇನ್ನೊಬ್ಬರನ್ನು ಬೈಯುವುದು ಬೇಕಾ ನಮಗೆ? ಇನ್ನೊಬ್ಬರು ತಪ್ಪೋ ಒಪ್ಪೋ ನಮಗೇಕೆ, ಅವರು ಹೇಗೆ ಇರಲಿ. ಎಲ್ಲರೂ ಏನೇನು ಹೇಳ್ತಾ ಇದ್ದಾರೋ, ಏನೆಂದು ಅರ್ಥ ಮಾಡಿಕೊಂಡರೋ ಅದನ್ನೆಲ್ಲ ನಾವು ನಿಧಾನವಾಗಿಟ್ಕೊಂಡು ವಿಚಾರ, ಮತ್ತೆ ವಿಚಾರ. ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಾ, ಜೋಪಾನವಾಗಿರಬೇಕು. ಆವಾಗ ಪರಮಾತ್ಮ ಸ್ವರೂಪ ನಿಶ್ಚಯ ಕರೆಕ್ಟಾಗಿ ಬರ್ತದೆ. ಇದು ತತ್ವ ವಿಚಾರ. ಇದು ಸಾಧಕನದು ಪರಮಾತ್ಮ ಸ್ವರೂಪ ನಿಶ್ಚಯ ಮಾಡಲಿಕ್ಕೆ ತತ್ವ ಉಪನಿಷತ್ತುಗಳು ವೇದಾಂತಗಳನ್ನು ಕೇಳುವಾಗ, ಮನನ ಮಾಡುವಾಗ ಜೋಪಾನವಾಗಿರತಕ್ಕಂಥ ಕೆಲಸ ಇದು. ಎಲ್ಲರಿಂದ ಆವೇಶದಿಂದ ಮೋಹದಿಂದ ಮಾಡತಕ್ಕದ್ದಲ್ಲ. ಆವೇಶಗಳು ಮೋಹಕ್ಕೆ ಒಳಗಾಗಿದ್ದರೆ, ಆವೇಶಕ್ಕೆ, ಮೋಹಕ್ಕೆ, ಆಗ್ರಹಕ್ಕೆ ಒಳಗಾಗಿದ್ದರೆ ಪರಮಾತ್ಮ ಸ್ವರೂಪ ನಿಶ್ಚಯವಾಗಲ್ಲ. ಪಕ್ಷಪಾತ, ಮೋಹ, ನಾವೇನು ದುಃಖದಲ್ಲಿದ್ದು ಕಷ್ಟದಲ್ಲಿದ್ದು ಅಯ್ಯೋ ಭಗವಂತನೇ ಎಂದು ಅಳುತ್ತಾ ಇದ್ದರೆ ಭಗವಂತನ ನೆನಪಿಸ್ಕೊಂಡರೆ ನಮಗೆ ದುಃಖ ಹೋಯಿತು ಅಂದರೆ ಭಗವಂತ ಏನು ಮಾಡ್ತಾನಪ್ಪ ಅಂದರೆ ಔಷಧಿ ಕೊಟ್ಟು ನಿಮಗೆ ಸರಿ ಮಾಡ್ತಾನೆ ಅಂದು ಭಗವಂತ ಒಂದು ಔಷಧಿ ಕೊಡುವವನಾಗ್ತಾನೆ ಅಷ್ಟೇ. ಅಂದರೆ ಒಬ್ಬನ ಅಲ್ಪ ಜೀವನ, ಅಲ್ಪ ಅವಶ್ಯಕತೆ ನೋಡಿಕೊಂಡು ಆ ಸೈಡ್ನಿಂದ, ಆ ದೃಷ್ಟಿಯಿಂದ ಪರಮಾತ್ಮ ಸ್ವರೂಪವನ್ನು ನಿಶ್ಚಯ ಮಾಡಬೇಡಿ. ಅದು ಮಾಡ್ತಾನೆ ಪರಮಾತ್ಮ, ಏಕೆಂದರೆ ಅನಂತ ಪರಮಾತ್ಮ ಈ ಸಣ್ಣ ಪುಟ್ಟ ಕೆಲಸಗಳು ಹಾಗೆ ಮಾಡೇ ಮಾಡ್ತಾನೆ. ಮಾಡಲ್ಲ ಎಂದಲ್ಲ, ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಅವರವರ ಕರ್ಮಗಳಿಗೆ ಕರ್ಮಫಲ ದಾತ ಪರಮಾತ್ಮ. ಯಾರು ಯಾವ ಕರ್ಮ ಮಾಡ್ತಾನೋ ಆ ಕರ್ಮಕ್ಕೆ ಕರ್ಮಫಲ ದಾತ ಕೊಟ್ಟೇ ಕೊಡ್ತಾನೆ, ಒಳ್ಳೆಯದು ಕೆಟ್ಟದು. ಅವರವರು ಮಾಡಿರುವ ಕರ್ಮಕ್ಕೆ ಕರ್ಮಫಲ ಕೊಡ್ತಾನೆ. ಆದರೆ ಅವನು ಕರ್ಮಫಲ ದಾತವೇ ಅಲ್ಲ, ಅದಕ್ಕಿಂತ ಕರ್ಮಫಲ ದಾತೃವೇ ಅಲ್ಲ, ಅದಕ್ಕಿಂತ ಹೆಚ್ಚಿದ್ದಾನೆ. ಇದು ನೋಡ್ಕೊಳ್ಳಬೇಕು. ಇದು ಅದ್ವೈತಿಗಳು ಹೇಳಿದ್ದು. ಜೀವರು ಜೀವದೃಷ್ಟಿಯಿಂದ ಏನೇನು ನೋಡಿದ್ದಾರೋ, ಯಾವ ಯಾವ ಗುಣಗಳು, ಯಾವ ಯಾವ ಸ್ವಭಾವ ಪರಮಾತ್ಮದಲ್ಲಿ ನೋಡಿದ್ದಾರೋ ಅದೆಲ್ಲವೂ ನಿಜವೇ. ಆದರೆ ತಾನಾಗಿ ನೋಡಿದ್ದರೆ ಇದೆಲ್ಲಕ್ಕಿಂತ ಹೆಚ್ಚು. ಇದೇ ಅದ್ವೈತಿಗಳು ಹೇಳುವುದು. ಲೌಕಿಕ ದೃಷ್ಟ್ಯ, ವ್ಯಾವಹಾರಿಕ ದೃಷ್ಟ್ಯ ಜಗತ್ತಕ್ಕೂ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಜೀವರನ್ನು ಅನುಗ್ರಹ ಮಾಡ್ತಾನೆ, ಅವರಿಗೆ ಭಕ್ತಿಭಾವಕ್ಕೆ ಪ್ರತಿಕ್ರಿಯೆ ಮಾಡ್ತಾನೆ. ನೀವು ಕರ್ಮ ಮಾಡಿದ್ದರೆ ಅನುಗ್ರಹ ಮಾಡ್ತಾನೆ. ನನಗೆ ಕರ್ಮ ಬೇಡ ಭಗವಂತ, ನೀನೇ ನನಗೆ ಜೊತೆಗಾರನಾಗಬೇಕು, ನನ್ನ ಪ್ರೇಮ ಬೇಕು, ನಿನ್ನನ್ನೇ ನೆನಪಿಸ್ಕೊಳ್ಳಬೇಕು, ನನ್ನ ಮನಸ್ಸಿಗೂ ಸಮಾಧಾನ ಬೇಕು, ಆಯ್ತಪ್ಪ ಕೊಡ್ತೀನಿ ಎಂದು ಹೇಳ್ತಾನೆ. ನೀ ಎಂದಿಗೂ ನನ್ನ ಜೊತೆಗೆ ಇರಬೇಕು, ನಿನ್ನನ್ನು ನೆನಪಿಸ್ಕೊಂಡ್ರೆ ನಮಗೆ ಆನಂದವಾಗ್ತದೆ, ಆಯ್ತಪ್ಪ ಇರ್ತೀನಿ ಅಂತ. ಭಗವಂತನ ಪ್ರೇಮನೇ ಬೇಕು ಅಂದರೆ ಪ್ರೇಮ ಕೊಡ್ತಾನೆ. ಅಲ್ಲ ನನಗೆ ಸ್ನೇಹಿತನಾಗಬೇಕು, ನನಗೆ ಪ್ರಿಯನಾಗಬೇಕು ಅಂತ, ಆಯಿತು ನಿನಗೆ ಪ್ರಿಯನಾಗಿಬಿಡ್ತೀನಿ. ನೀವು ಏನು ಬೇಕು, ಅಲ್ಲ ನನಗೆ ಶತ್ರು ಆಗಬೇಕಂದ್ರೆ ಆಯಿತು ಶತ್ರು ಆಗ್ತೀನಿ. ನೀನು ಯಾವುದು ಬೇಕಂದ್ರೆ ಆಗ್ತಾನೆ. ಪರಮಾತ್ಮನ ಅಡ್ಡ ಏನು? ಪರಮಾತ್ಮ ಎಲ್ಲಕ್ಕೆ ರೆಡಿ. ನೀವು ಶತ್ರುವಾಗು ಅಂದರೆ ಆಗ್ತಾನೆ, ಮಿತ್ರನಾಗು ಅಂದರೆ ಆಗ್ತಾನೆ, ನನಗೆ ಪ್ರಿಯನಾಗು ಅಂದರೆ ಆಗ್ತಾನೆ, ನನಗೆ ವ್ಯಾಪಾರ ಮಾಡು ಅಂದರೆ ಆಗ್ತಾನೆ. ಏನಪ್ಪ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಅದರಲ್ಲಿ ಪಾರ್ಟ್ನರ್ ಆಗಪ್ಪ ಅಂತ, ಆಯ್ತಪ್ಪ ಅಂತ ಹೇಳ್ತಾನೆ. ಅಯ್ಯೋ ಪರಮಾತ್ಮನನ್ನು ಬಿಸ್ನೆಸ್ ಪಾರ್ಟ್ನರ ಮಾಡ್ತಾನೆ, ನೀವು ಏನೇ ಮಾಡೋದು ಮಾಡ್ತಾನೆ. ಅದು ನೋಡಿ, ಅಲ್ಲಪ್ಪ ನಾನು ಕೊಲೆ ಮಾಡ್ತೀನಿ ಅದಕ್ಕೆ ಪಾರ್ಟ್ನರ, ಅದು ಮಾಡ್ತಾನೆ.
ಅಯ್ಯೋ ಇದೇನಪ್ಪ ನಾ ಮಾಡ್ತಾನೆ ಏಕೆ? ಪರಮಾತ್ಮ ಏನು ಮಾಡಿದ್ದರೂ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಏನು ಮಾಡಿದ್ದರು, ಯಾವ ಕರ್ಮಫಲ ಕೊಟ್ಟರು, ಯಾವ ಕರ್ಮಗಳು ಜೀವನ ದೃಷ್ಟಿಗೆ ಮಾಡುವಂತೆ ಮಾಡುತ್ತಿದ್ದನಂತೆ ಏನು ತೋರಿದ್ದರು. ಅಕರ್ತಾರಮವ್ಯಯಂ, ತಾನು ಮಾತ್ರ ಅಕರ್ತ. ತಾನು ಯಾವುದು ಬದಲಾವಣೆ, ಅವ್ಯಯ ಅಂದರೆ ಬದಲಾವಣೆ ಆಗಲ್ಲ, ನಿರ್ವಿಕಾರ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಭಗವದ್ಗೀತಾ ಹೇಳ್ತದೆ ನೋಡಿ, 4ನೇ ಅಧ್ಯಾಯ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮಂ. ನಾನು ಎಲ್ಲ ಮಾಡುತ್ತಾ ಇದ್ದರೂ ನಾನು ಯಾವುದೂ ಮಾಡ್ತಾ ಇಲ್ಲ. ಅದು ಅದ್ವೈತಿಗಳ ದೃಷ್ಟಿ ನೋಡಿ. ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಜೀವನ ದೃಷ್ಟಿಗೆ ಬೇಕಾಗಿದ್ದು ಮಾಡ್ತಾನೆ. ಜೀವನಿಗೆ ಕರ್ಮಫಲ ಕೊಡ್ತಾನೆ, ಉಪಾಸಕನಿಗೆ ಉಪಾಸನಾ ಫಲ ಕೊಡ್ತಾನೆ, ಭಕ್ತನಿಗೆ ಭಕ್ತಿ ಫಲ ಕೊಡ್ತಾನೆ, ಯೋಗಿಗೆ ಯೋಗ ಫಲ ಕೊಡ್ತಾನೆ. ನೀವು ಏನು ಮಾಡಿದ್ದರೆ ಅದಕ್ಕೆ ನಿಮಗೆ ಸಹಕಾರ ಮಾಡ್ತಾನೆ, ನಿಮ್ಮ ಜೊತೆಗೆ ಇರುತ್ತಾನೆ. ಆದ್ದರಿಂದ ನಿಮ್ಮ ದೃಷ್ಟಿಯ ಪರಮಾತ್ಮ ಹೀಗಿದ್ದಾನೆ, ಹಾಗಿದ್ದಾನೆ, ಅಷ್ಟು ಮಾಡಿದ್ದಾನೆ, ಇಷ್ಟು ಮಾಡಿದ್ದಾನೆ, ಇಂಥವನು ಅಂಥವನು ತೀರ್ಮಾನ ಮಾಡಬೇಡ. ಅದಕ್ಕಿಂತ ಹೆಚ್ಚೇ ಆಗಿದ್ದಾನೆ, ಅದು ಬೇಕು. ಗೊತ್ತಾಯ್ತಾ? ಇದು ವಿಷಯ. ತತ್ವ ವಿಚಾರ ಅದ್ವೈತಿಗಳು ಮಾಡಿದ್ದಷ್ಟು ಯಾರೂ ಮಾಡಲಿಲ್ಲ. ಅಂದರೆ ಮಿಕ್ಕ ಜನರು ಮಾಡಿದ್ದೆಲ್ಲ ಸೇರಿಸ್ಕೊಂಡರು. ಮಿಕ್ಕ ಉಪಾಸಕರು, ಕರ್ಮಠರು, ಸಜ್ಜನರು, ಧರ್ಮಾತ್ಮರು, ಈವನ್ ಅಸುರರು ಎಲ್ಲರದು ಸೇರಿಸ್ಕೊಂಡ. ಆದರೆ ತನ್ನದು ಒಂದು ವಿಶಿಷ್ಟ ಇದೆ, ಎಲ್ಲರನ್ನು ದಾಟಿರುವಂಥ ದೃಷ್ಟಿ. ಅದೇ ಅದ್ವೈತಿಗಳ ದೃಷ್ಟಿ. ಜೀವರೆಲ್ಲ ದೃಷ್ಟಿ ಇದೆ, ಜೀವದೃಷ್ಟಿ ದಾಟಿದ್ದು ಇದೆ, ಅದು ವ್ಯತ್ಯಾಸ. ಈಗ ಮಿಕ್ಕ ಜನರು ಜೀವರ ದೃಷ್ಟಿಯನ್ನೇ ಇಟ್ಕೊಂಡು ಪರಮಾತ್ಮನ ಸ್ವರೂಪ ನಿರ್ಧಾರ ಮಾಡುವುದಕ್ಕೆ, ನಿಶ್ಚಯ ಮಾಡುವುದಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಅವರಿಗೆ ತಮ್ಮ ದೃಷ್ಟಿಗೆ ಎಷ್ಟು ಕಂಡು ಬರ್ತಾನೋ ಅಷ್ಟೇ ಅನಿಸುತ್ತದೆ. ಅದರಿಂದ ಅನಿಸುತ್ತದೆ, ಅಯ್ಯೋ ಪರಮಾತ್ಮಕ್ಕೆ ಬೇರೆ ಕೆಲಸ ಇಲ್ಲವಾ, ಈ ಎಲ್ಲ ಮೂರ್ಖ ಜೀವರು, ಅಜ್ಞಾನಿ ಜೀವರು, ಅವರು ಈ ಕೆಟ್ಟ ಜೀವರು, ಎಲ್ಲರಿಗೂ ಏನು ಬೇಕು. ಕೆಲವು ಮತಗಳು, ವಿದೇಶಿ ಮತಗಳು ಹಾಗೇ ಇವೆ. ವಿದೇಶಿ ಮತಗಳಲ್ಲಿ ಅವರ ಗಾಡು ಅವರಲ್ಲ ಅಂದರೆ ಹಾಗೆ ಕಂಡು ಬರ್ತಾನೆ. ಅದಕ್ಕೋಸ್ಕರ ನಾಸ್ತಿಕರೆಲ್ಲ ಆಕ್ಷೇಪ ಮಾಡ್ತಾ ಇದ್ದಾರೆ. ಅದ್ವೈತವು ನೋಡಿದ್ದರೆ ಯಾವ ನಾಸ್ತಿಕರಿಗೆ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಮಿಕ್ಕ ಜನರು ದೇವರನ್ನು ಕುರಿತು ಮಾಡಿರುವ ಆಕ್ಷೇಪಗಳೆಲ್ಲ ದ್ವೈತಿಗಳಿಗೆ ಹೊಂದುತ್ತವೆ. ಅದ್ವೈತನ ಪರಮಾತ್ಮ ತತ್ವಕ್ಕೆ ಯಾರೂ ಆಕ್ಷೇಪ ಮಾಡೋಕ್ಕಾಗಲ್ಲ. ನಾಸ್ತಿಕರು ಮಾಡಲ್ಲ, ಆಸ್ತಿಕರು ಮಾಡೋಕ್ಕಾಗಲ್ಲ. ಏಕೆ? ಅದು ಜೀವದೃಷ್ಟಿಯಿಂದ ಮಾಡಿರುವ ತೀರ್ಮಾನ ಅಲ್ಲ. ನಾಸ್ತಿಕರು ನೋಡಿ ಎಷ್ಟೋ ಆಕ್ಷೇಪ ಮಾಡ್ತಾರೆ. ಇದೇನಪ್ಪ ಪರಮಾತ್ಮ ಅಂದರೆ ನಿಮಗೇನು ಬೇರೆ ಕೆಲಸ ಇಲ್ಲವಾ, ನಿಮ್ಮ ಜೊತೆಗಾರ, ನಿಮ್ಮ ಎಲ್ಲ ಕೆಲಸಗಳಲ್ಲಿ ಏನೋ ಮಾಡ್ತಾನೆ, ನೀವು ಮಾಡಿರುವ ಕೆಟ್ಟ. మరి ಕೆಲವೊಮ್ಮೆ ವಿದೇಶಿ ಮತಗಳು ಹಾಗೇ ಇವೆ. ಅವ್ರು ನಮಸ್ಕಾರ ಮಾಡ್ತಾರೆ, ಏನೋ ಮಾಡ್ತಾನೆ, ಇನ್ನೊಬ್ಬರ ಮಂದಿರ ಒಡೆದು ಹಾಕ್ತೀನಿ, ಇನ್ನೊಬ್ಬರನ್ನು ದೋಚ್ಕೊಳ್ತೀನಿ, ಇಲ್ಲೊಬ್ಬರನ್ನು ಜಿಹಾದ್ ಮಾಡ್ತೀನಿ, ಭಗವಂತ ಅವ್ರಿಗೆ ಅನುಗ್ರಹ ಮಾಡ್ತಾನಂತೆ. ಅವ್ರು ಹೇಳ್ತಾರೆ ನೋಡಿ, ಅಯ್ಯೋ ನಮ್ಮ ದೇವರು ನಮಗೆ ಎಷ್ಟು ಅನುಗ್ರಹ ಮಾಡಿದ್ದಾರೆ. ಜನರಿಗೆ ಅನಿಸುತ್ತೆ, ಇದು ಏನು ದೇವರಪ್ಪ, ಹೀಗೆ ಇರ್ತಾನ, ಇದು ದೇವರ, ಇದು ಏನೆಂದು ಚಿಚಿ ನನಗೆ ನಂಬಿಕೆನೇ ಹೋಗ್ತಾ ಇದೆ ದೇವರ ಮೇಲೆ. ಈ ಮತಗಳನ್ನು ನೋಡಿದ ನಂತರ ಇತ್ತೀಚೆಗೆ ವಿದೇಶದಲ್ಲಿಯೇ ಅಲ್ಲ, ಭಾರತ ದೇಶದಲ್ಲಿಯೂ ನಾಸ್ತಿಕರು ಹೆಚ್ಚಾಗ್ತಾ ಇದ್ದಾರೆ. ನಾಸ್ತಿಕರು ಹೆಚ್ಚಾಗುವುದಕ್ಕೆ ಕಾರಣ ಈ ವಿದೇಶಿ ಮತಗಳನ್ನು ನೋಡಿಕೊಂಡೆ. ಅವರು ದೇವರನ್ನು ಎಷ್ಟು ನೀಚ, ನಿಕೃಷ್ಟ, ಒಂದು ಭಯೋತ್ಪಾದಕ, ಒಂದು ಉಗ್ರವಾದಿ, ಒಂದು ಟೆರರಿಸ್ಟ್ ಮಾಡಿಬಿಟ್ಟರು. ಒಂದು ಗುಂಡ, ಒಂದು ಮಾಫಿಯಾ ಗ್ಯಾಂಗ್ ಲೀಡರ್ ಮಾಡಿಬಿಟ್ಟರು. ಈಗ ನಾವೇನೋ ಎಲ್ಲ ಮತಗಳು ಸಮಾನ, ಎಲ್ಲರೂ ಮತಗಳ ಸಮಾನ ಅಂದರೆ, ಈ ಮತಗಳಲ್ಲಿ ಭಗವಂತ ಅಂದರೆ ಒಂದು ಭಯೋತ್ಪಾದಕ, ಒಂದು ಟೆರರಿಸ್ಟು, ಪ್ರವಾದಿ ಅಂದರೆ ಅಥವಾ ದೇವರು ಅಂದರೆ ಇಬ್ಬರನ್ನು ಟೆರರಿಸ್ಟ್ಗಳಾಗಿ, ದುಷ್ಟನು, ದುರಹಂಕಾರಿಯಾಗಿ ಊಹಿಸಿಕೊಂಡರು. ಈಗಲೂ ಅವರ ಮತಗಳಲ್ಲಿ ಹಾಗೆ ಇರುತ್ತದೆ. ಈಗ ನಾವು ಎಲ್ಲ ಮತಗಳು ಸಮಾನ ಹೇಳುವುದು, ಆ ಮತಗಳೇ ಲೋಕದಲ್ಲಿ ಪ್ರಸಿದ್ಧವಾಗುವುದು, ಇದು ನೋಡಿಕೊಂಡು ಜನರು ಈಶ್ವರ ಅಂದರೆ ಹೀಗಿರುತ್ತಾನ, ಹಾಗಾದರೆ ನಾನು ಈಶ್ವರನನ್ನೇ ನಂಬಲ್ಲ ಎಂದು ನಾಸ್ತಿಕರು ಶುರುವಾಗಿಬಿಟ್ಟರು. ಗೊತ್ತಾಯ್ತಾ? ನಾಸ್ತಿಕರು ಏಕೆ ಹೆಚ್ಚಾಗಿದ್ದಾರೆ? ಇತ್ತೀಚೆಗೆ ವಿದೇಶಿ ಮತಗಳು ಪ್ರಚಾರಕ್ಕೆ ಹೆಚ್ಚಾಗುವುದರಿಂದ, ಆ ಮತಗಳ ನಿಜಸ್ವರೂಪ ಗೊತ್ತಾಗ್ತಾ ಇರುವುದರಿಂದ ಜನರು ನಾಸ್ತಿಕರು ಹೆಚ್ಚಾಗ್ತಾ ಇದ್ದಾರೆ. ಆದರೆ ಎಲ್ಲರೂ ಒಂದು ತಪ್ಪು ಮಾಡ್ತಾ ಇದ್ದಾರೆ. ಅದ್ವೈತಿಗಳು ಪರಮಾತ್ಮನನ್ನು ಹೇಗೆ ಅರ್ಥ ಮಾಡಿಕೊಂಡರು ಅದು ಗಮನಿಸು. ಅದು ದೊಡ್ಡದು ನೋಡಿ. ನಿಮ್ಮ ಸಗುಣ ಉಪಾಸಕರಾಗಲಿ, ಧರ್ಮಾತ್ಮರಾಗಲಿ, ವೇದಾಂತಿಗಳಾಗಲಿ, ಅಂದರೆ ತತ್ವಚಿಂತಕರು, ಜಿಜ್ಞಾಸುಗಳು, ಮುಮುಕ್ಷುಗಳು, ತತ್ವಚಿಂತಕರೇ ಆಗಲಿ, ಉಪಾಸಕರೇ ಆಗಲಿ, ಕರ್ಮ ಮಾಡುವರೇ ಆಗಲಿ, ಎಲ್ಲರ ದೃಷ್ಟಿಯಿಂದ ಆಗುವಂಥ ಪರಮಾತ್ಮ ಪರಿಪೂರ್ಣ, ಅಖಂಡ,
ಸಚ್ಚಿದಾನಂದ ಸ್ವರೂಪ ಸ್ವತಃ ಸಿದ್ಧ ಪರಮಾತ್ಮನನ್ನು ಅದ್ವೈತಿಗಳು ಹೇಗೆ ಹೇಳಿದ್ದರೋ ಮಿಕ್ಕ ಜನರು ಯಾರೂ ಹೇಳಲಿಲ್ಲ. ಎಲ್ಲರ ಈಶ್ವರ ಅದ್ವೈತಿಗಳಲ್ಲಿ ಸೇರಿಕೊಂಡಿದ್ದಾನೆ. ಬಟ್ ಅದ್ವೈತಿಗಳದು ತನ್ನದೊಂದು ವಿಶಿಷ್ಟ ತತ್ವ ಇದೆ, ಇವೆಲ್ಲರನ್ನು ದಾಟಿ ಇದ್ದಾನೆ. ಎಲ್ಲರ ಈಶ್ವರತ್ವ ಸೇರಿಕೊಂಡಿದೆ, ಇವರೆಲ್ಲರನ್ನು ದಾಟಿ ಇದ್ದಾನೆ. ಇದು ಅದ್ವೈತಿಗಳು ಈಶ್ವರನನ್ನು ಹೇಗೆ ಅರ್ಥ ಮಾಡಿಕೊಂಡರೋ, ಹೇಗೆ ಉಪದೇಶ ಮಾಡ್ತಾರೋ ಇದು ಜನರು ಗಮನಿಸಲಿಲ್ಲ ಅನಿಸುತ್ತಾ ಇದೆ. ನಾಸ್ತಿಕರಾಗಲಿ ಆಸ್ತಿಕರಾಗಲಿ, ಸಾಮಾನ್ಯ ಪಾಮರರಾಗಲಿ ಪಂಡಿತರಾಗಲಿ, ಲೌಕಿಕರಾಗಲಿ ವೇದಾಂತಿಗಳು ಜಿಜ್ಞಾಸುಗಳು ಸನ್ಯಾಸಿಗಳಾಗಲಿ, ಎಲ್ಲರೂ ಗಮನಿಸಿ, ಚೆನ್ನಾಗಿ ಗಮನಿಸಿ. ಅದ್ವೈತಿಗಳು ಪರಮಾತ್ಮ ಅಂದರೆ ಏನು, ಯಾರು, ಹೇಗಿರುತ್ತಾನೆ, ಎಲ್ಲಿರುತ್ತಾನೆ ಅವರು ಹೇಳಿದ್ದು ನೀವು ಯಾವ ಬಗೆಯಾದ ತಪ್ಪು ಹಿಡಿಯೋಕ್ಕಾಗಲ್ಲ. ನೀವು ಯಾವ ದೃಷ್ಟಿಗೆ ಪರಿಮಿತನಾಗಲ್ಲ, ಯಾವ ದೃಷ್ಟಿಗೆ ಪರಿಮಿತನಾಗಲ್ಲ, ಯಾವ ತಪ್ಪು ಹಿಡಿಯೋಕ್ಕಾಗಲ್ಲ. ಆ ತರಹ ಪರಮಾತ್ಮ ತತ್ವವನ್ನು ಅವರು ನಿರ್ಧಾರ ಮಾಡಿದ್ದಾರೆ. ಅವರು ಹಾಗೆ ನಿಶ್ಚಯ ಮಾಡಿದ್ದಾರೆ. ಇದು ಅದ್ವೈತಿಗಳ ವಿಶಿಷ್ಟ. ಇದು ಏಕೆ ನೋಡ್ತಾ ಇಲ್ಲಪ್ಪ, ಏನೋ ಅಷ್ಟೇ ಅವರ ದೃಷ್ಟಿ. ಅವರು ಮತ ಎಂದು ಹೇಳಿಕೊಳ್ಳುವವರ ದೃಷ್ಟಿ ಕಮ್ಮಿ, ಅಲ್ಪ ದೃಷ್ಟಿ, ತಪ್ಪು ದೃಷ್ಟಿ. ಅವರನ್ನು ವಿಮರ್ಶೆ ಮಾಡುವ ನಾಸ್ತಿಕರ ದೃಷ್ಟಿ ಹಾಗೆ ಅಲ್ಪ ದೃಷ್ಟಿ. ಇಬ್ಬರೂ ಹಾಗೆ ಆಗಿಬಿಟ್ಟರು. ಅವರ ಆಸ್ತಿಕರಲ್ಲಿ ದೃಷ್ಟಿ ಹಾಗೆ ಇದೆ, ಭಗವಂತನಂದರೆ ಒಂದು ದೊಡ್ಡ ದುಷ್ಟ, ಜನರನ್ನು ಪೀಡಿಸುವನು ಎಂದದ್ದು ದೃಷ್ಟಿ ಆಗಿಬಿಟ್ಟಿದೆ. ಈಗ ನಾಸ್ತಿಕರು ನೋಡಿ ಅವರನ್ನು ನಿಂದೆ ಮಾಡ್ತಾರೆ. ಅದ್ವೈತಿಗಳು ಇಬ್ಬರದು ತಿಳ್ಕೊಳ್ತಾನೆ. ನಾಸ್ತಿಕರದು ನೋಡ್ತಾನೆ, ಆಸ್ತಿಕರದು ನೋಡ್ತಾನೆ, ಕರ್ಮಠರದು ನೋಡ್ತಾನೆ, ಉಪಾಸಕರದು ನೋಡ್ತಾನೆ, ಭಕ್ತರದು ನೋಡ್ತಾನೆ, ಯೋಗಿಗಳದ್ದು ನೋಡ್ತಾನೆ. ಇವೆಲ್ಲರೂ ಆಯಾ ದೃಷ್ಟಿಗಳಿಂದ ಸರಿ. ವ್ಯಾವಹಾರಿಕ ದೃಷ್ಟಿಯ ಪರಮಾತ್ಮನನ್ನು ಹಾಗೆ ಹೀಗೆ ಕರ್ಮಫಲದಾತ ಸೃಷ್ಟಿಕರ್ತ ಎಲ್ಲ ಸರಿಯಾಗಿದೆ. ಆದರೆ ತಾನು ಹೇಗಿದ್ದಾನೆ ನೋಡೋ, ಅದು ಮುಖ್ಯ. ತನ್ನನ್ನು ಹೇಗೆ ನೋಡುವುದು? ತನ್ನನ್ನು ತನ್ನಾಗೆ ನೋಡಪ್ಪ. ಅಯ್ಯೋ, ಅದು ಹೇಗೆ ನೋಡು? ತನ್ನನ್ನು ತನ್ನಾಗಿ ನೋಡಬೇಕಾದರೆ, ಈಶ್ವರನನ್ನು ಈಶ್ವರನಾಗಿ ನೋಡಬೇಕಾದರೆ ನೀನು ಜೀವನಾಗಿಡುವುದು ಬಿಟ್ಟುಬಿಡು. ಆವಾಗಲೇ ನಿಮಗೆ ಈಶ್ವರನ ಅರ್ಥವಾಗ್ತಾನೆ. ನೀವು ನಿನ್ನ ದೃಷ್ಟಿಯಿಂದ ನೋಡಬೇಡ, ನೀನಾಗಿರುವ ಜೀವಭಾವ ಬಿಟ್ಟುಬಿಡು. ಜೀವನ ಅಲ್ಪಬುದ್ಧಿ, ಕರ್ತ ಭೋಕ್ತ ಎಲ್ಲ ಬಿಟ್ಟು ಬಿಡು. ಸ್ವತಃ ಸಿದ್ಧ, ತಾನಿದ್ದಾನೆ. ಇಂಕಷ್ಟೇ. ಅದಕ್ಕೆ ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ. ಆ ದೃಷ್ಟ್ಯ ನೋಡು. ನನಗೆ ಅದು ಬೇಕು ಇದು ಬೇಕು ಎಂದು ಆಸಕ್ತಿ ದೃಷ್ಟ್ಯ ಬೇಡ. ಅದು ಬೇಕು ಇದು ಬೇಕು ಲೌಕಿಕರ ದೃಷ್ಟಿ ಅಲ್ಲವೇ? ಹಾಗಿರಬಹುದು ಹೀಗಿರಬಹುದು, ಕಲ್ಪನಾ ದೃಷ್ಟಿ ಬಿಡು. ನಿಮ್ಮ ಅವಶ್ಯಕತಾ ದೃಷ್ಟಿ ಲೌಕಿಕರ ದೃಷ್ಟಿ, ಕಲ್ಪನಾ ದೃಷ್ಟಿ ಉಪಾಸಕರ ದೃಷ್ಟಿ, ಉಪಾಸಕರ ದೃಷ್ಟಿ ಕಲ್ಪನಾ ದೃಷ್ಟಿ, ಕರ್ಮಠರ ದೃಷ್ಟಿ ಅವಶ್ಯಕತರ ದೃಷ್ಟಿ. ಅವಶ್ಯಕ ದೃಷ್ಟಿ ಬೇಡ, ಕಲ್ಪನಾ ದೃಷ್ಟಿ ಬೇಡ. ಕರ್ಮ ಬಿಡು, ಮನಸ್ಸು ಬಿಡು. ಇಂದ್ರಿಯಗಳು ಬಿಡು, ಮನಸ್ಸು ಬಿಡು. ಇಂದ್ರಿಯ ದೃಷ್ಟಿ ಧರ್ಮಾತ್ಮರದು. ಏಕೆ? ಕರ್ಮ ಮಾಡಿ ಆ ಕರ್ಮ ದೃಷ್ಟಿಯ ನೋಡ್ತಾರೆ. ಉಪಾಸಕರದು ಮನಸ್ಸಿನ ದೃಷ್ಟಿ. ಇಂದ್ರಿಯ ದೃಷ್ಟಿ ಬಿಡು, ಮನಸ್ಸಿನ ದೃಷ್ಟಿ ಬಿಡು. ಯಾವುದಿರುತ್ತದೋ ಆ ಅನುಭವ ದೃಷ್ಟಿಯ ನೋಡು. ವೇದಾಂತಿಗಳು ಪರಮಾತ್ಮನನ್ನು ಯಾವ ದೃಷ್ಟಿಯ ನೋಡಿ ಪರಮಾತ್ಮನ ಸ್ವರೂಪವನ್ನು ನಿಶ್ಚಯ ಮಾಡ್ತಾರೆ? ಇಂದ್ರಿಯ ದೃಷ್ಟಿಯ ಅಲ್ಲ, ಮನಸ್ಸಿನ ದೃಷ್ಟಿಯ ಅಲ್ಲ, ಬುದ್ಧಿ ದೃಷ್ಟಿಯ ಅಲ್ಲ. ಅಲ್ಲೇ ತಪ್ಪಿದೆ. ಅವರು ಇಂದ್ರಿಯ ದೃಷ್ಟಿ ಮನಸ್ಸಿನ ಎಷ್ಟಾಗಲಿ ಅದ್ವೈತಿಗಳು ಬಿಟ್ಟು ಮಿಕ್ಕ ದೊಡ್ಡ ದೊಡ್ಡ ಸಾಧಕರು, ದೊಡ್ಡ ದೊಡ್ಡ ಮಹನೀಯರು, ಸಿದ್ಧ ಪುರುಷರು ಯಾರೇ ಆಗಬಹುದು. ಸಿದ್ಧ ಅಂದರೆ ಯೋಗ ಸಿದ್ಧಿಗಳು ಅಷ್ಟಸಿದ್ಧಿಗಳಿರುವಂಥ ವಿಶ್ವಾಮಿತ್ರರಂತರೇ ಆಗಬಹುದು. ಅವರ ಎಲ್ಲರ ದೃಷ್ಟಿ ಎಲ್ಲಿ? ಇಂದ್ರಿಯ ದೃಷ್ಟಿ, ಮನೋದೃಷ್ಟಿ, ಬುದ್ಧಿ ದೃಷ್ಟಿ. ಅದ್ವೈತಿಗಳೊಬ್ಬರೇ ಇಂದ್ರಿಯಗಳು ಬಿಟ್ಟು, ಮನಸ್ಸು ಬಿಟ್ಟು, ಬುದ್ಧಿ ಬಿಟ್ಟು, ಇವೆಲ್ಲವನ್ನು ಬಿಟ್ಟು ಅನುಭವ ದೃಷ್ಟಿಯೇ ತೀರ್ಮಾನ ಮಾಡುವುದಕ್ಕೆ, ಪರಮಾತ್ಮ ಸ್ವರೂಪವನ್ನು ನಿಶ್ಚಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರಿಂದ ಇವರ ದೃಷ್ಟಿ ಪೂರ್ಣ ದೃಷ್ಟಿ. ಈ ದೃಷ್ಟಿಯಿಂದ ಗೊತ್ತಾಗಿರುವ ಪರಮಾತ್ಮ ನಿಜವಾಗಿ ಪರಿಪೂರ್ಣನಾಗುತ್ತಾನೆ ಅಲ್ಲವೇ? ಅದು ಮಿಕ್ಕ ಜನರಿಗಾಗಲಿಲ್ಲ. ಅಂದರೆ ಪರಿಮಿತ ದೃಷ್ಟಿ ಆಯಿತು. ಪರಿಮಿತ ದೃಷ್ಟಿಯಿಂದ ಪರಮಾತ್ಮನೇ ಕಂಡು ಬರ್ತಾನೆ. ನಾಸ್ತಿಕರಿಗೆ ಅವರ ದೃಷ್ಟಿಯ ತಪ್ಪು ದೃಷ್ಟಿ ಇದೆ. ಎರಡೂ ಇದೆ. ತಪ್ಪು ದೃಷ್ಟಿ, ಪರಿಮಿತ ದೃಷ್ಟಿ. ಅದ್ವೈತಿಗಳದ್ದು ತಪ್ಪು ದೃಷ್ಟಿಯಲ್ಲ, ಪರಿಮಿತ ದೃಷ್ಟಿಯಲ್ಲ, ಅಖಂಡ ಪೂರ್ಣ ಸ್ವತಃ ಸಿದ್ಧ ದೃಷ್ಟಿ. ಅಲ್ಪದೃಷ್ಟಿ, ತಪ್ಪು ದೃಷ್ಟಿ ನಾಸ್ತಿಕರದು, ಅಲ್ಪದೃಷ್ಟಿ ಕರ್ಮಠರು ಉಪಾಸಕರು ಅವರದು. ಅದ್ವೈತಿಗಳದು ಅವಶ್ಯಕತೆ ದೃಷ್ಟಿ ಅಲ್ಲ, ತಪ್ಪು ದೃಷ್ಟಿ ಅಲ್ಲ, ದುಷ್ಟ ದೃಷ್ಟಿ ಅಲ್ಲ. ದುಷ್ಟ ಜೀವರು ಅಂದರೆ ಯಾರೋ ಅಸುರರು. ನಾಸ್ತಿಕರ ದೃಷ್ಟಿ ಅಸುರರ ದೃಷ್ಟಿ, ಅಲ್ಪ ಅವಶ್ಯಕತೆ ಇರುವಂಥ ಅಲ್ಪ ಜೀವನ ದೃಷ್ಟಿ.
ಉತ್ತಮ ಜೀವನೇ, ಆದರೂ ಉತ್ತಮ ಆದರೂ ಅಲ್ಪಬುದ್ಧಿ ಅಂದರೆ ಉಪಾಸಕನ ದೃಷ್ಟಿ. ನಾಸ್ತಿಕನ ದೃಷ್ಟಿ ಅಸುರನ ದೃಷ್ಟಿ, ಧರ್ಮಾತ್ಮನ ದೃಷ್ಟಿ, ಉಪಾಸಕನ ದೃಷ್ಟಿ. 4 ಆಯಿತು. ಮತ್ತೊಂದು ಸಲ ಹೇಳಲ್ಲ. ನಾಸ್ತಿಕನ ದೃಷ್ಟಿ, ಅಸುರನ ದೃಷ್ಟಿ, ಧರ್ಮಾತ್ಮರ ದೃಷ್ಟಿ, ಉಪಾಸಕನ ದೃಷ್ಟಿ. ಈ 4 ದೃಷ್ಟಿಗಳು ಬಿಡು. ಈಗ ಅದ್ವೈತಿಗಳ ದೃಷ್ಟಿ ನೋಡಿ. ಅದ್ವೈತ ವಿಚಾರಕರು ಸಾಧಕರಾಗುವುದೇ ಸಾಮಾನ್ಯ ವಿಷಯವಲ್ಲ. ಮಿಕ್ಕ ಜನರ ದೃಷ್ಟಿ, ಮಿಕ್ಕ ಜನರ ಅಲ್ಪಬುದ್ಧಿ ದಾಟಿ ಒಂದು ಹೃದಯವು ಸಜ್ಜನರು, ಅತ್ಯಂತ ಉತ್ತಮರು, ಸಾತ್ವಿಕರು, ನಿರ್ಮಲ ಭಾವ, ಅಭಿಮಾನ ಅಹಂಕಾರಗಳನ್ನು ಬಿಟ್ಟಿರುವಂಥ ಅತ್ಯಂತ ಶುದ್ಧ ದೃಷ್ಟಿ ಅದ್ವೈತಿಗಳದು. ಸಾಧಕನೇ ಒಂದು ಮಹಾತ್ಮನಾಗುತ್ತಾನೆ ಗೊತ್ತಾ? ಅದ್ವೈತ ಸಾಧಕನೇ ದೊಡ್ಡ ಮಹಾತ್ಮ. ಏಕೆ? ಅವರ ಎಲ್ಲರ ಅಲ್ಪದೃಷ್ಟಿ ಬಿಟ್ಟೇ ಇರುತ್ತಾನೆ. ಪರಮಾತ್ಮ ಸ್ವರೂಪ ತಿಳಿಯಬೇಕೆಂದರೆ ಒಂದು ಉತ್ತಮ ದೃಷ್ಟಿ, ಪೂರ್ಣ ದೃಷ್ಟಿ, ಶುದ್ಧ ದೃಷ್ಟಿ, ನಿರ್ಮಲವಾದ ದೃಷ್ಟಿ ಬೇಕಾಗ್ತದೆ. ಆದ್ದರಿಂದ ಈ 4 ದೃಷ್ಟಿಗಳನ್ನು ದಾಟುತ್ತಾನೆ. 4 ದೃಷ್ಟಿಗಳು ತಪ್ಪು ಎಂದು ಅದಕ್ಕೆ ವಿರೋಧ ಮಾಡಿ ಜಗಳ ಮಾಡೋಕ್ಕೆ ಹೋಗಲ್ಲ. ದೈತಿಗಳ ಜೊತೆಗೆ ಜಗಳ ಮಾಡೋಕ್ಕೆ ಹೋಗಲ್ಲ, ಯಾರ ಜೊತೆಗೆ ಹೋಗಲ್ಲ. ಏಕೆ? ಉಪಾಸಕರು ಮಿಕ್ಕ ಅದ್ವೈತವನ್ನು ಬಿಟ್ಟು ಮಿಕ್ಕ ಎಲ್ಲರನ್ನು ದ್ವೈತಿಗಳು ಹೇಳ್ತೀನಿ. ದ್ವೈತಿಗಳಂದರೆ ಯಾರೋ ಒಬ್ಬರು ಎಂದಲ್ಲ, ಎಲ್ಲರೂ ಅದ್ವೈತಿಗಳು ಬಿಟ್ಟು ಮಿಕ್ಕ ಎಷ್ಟು ಸಂಪ್ರದಾಯಗಳಿವೆಯೋ ಭಾರತ ದೇಶವೇ ಅಲ್ಲ ಪ್ರಪಂಚದಲ್ಲಿ, ಅವರೆಲ್ಲರನ್ನು ಸೇರಿಸಿ ದ್ವೈತಿಗಳು ಹೇಳ್ತಾ ಇದ್ದೀವಿ. ಈ ವ್ಯಾಪಕ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ಅವರೆಲ್ಲರ ದೃಷ್ಟಿಯನ್ನು ಅದ್ವೈತದಲ್ಲಿ ಸೇರಿಸ್ಕೊಳ್ತೀವಿ. ಏಕೆ? ಎಲ್ಲ ಅಹಂಕಾರಿಗಳ ದೃಷ್ಟಿ ಎಲ್ಲ ಅತ್ಯಂತ ವಿನಯಶೀಲರು, ನಿರಹಂಕಾರಿಗಳ ಹೃದಯದಲ್ಲಿ ಎಲ್ಲರ ದೃಷ್ಟಿ ಅಡಕವಾಗಿದೆ ಅಲ್ಲವೇ? ಅಡಕವಾಗ್ತದ ಅಲ್ವ? ಎಲ್ಲ ಅಹಂಕಾರಿಗಳು ಏನೇನು ಮಾತಾಡ್ತಾರೋ, ಏನೇನು ಬೇಕೆಂದು ಹೇಳ್ತಾರೋ, ಅದು ಬೇಕು, ಅದು ಬೇಕು, ಹಾಗಿರಬೇಕು, ಹೀಗಿರಬೇಕು, ಎಲ್ಲರ ದೃಷ್ಟಿ ಅತ್ಯಂತ ವಿನಯಶೀಲರು, ವಿನಮ್ರರು, ನಿರಭಿಮಾನಿಗಳಾದ ಉತ್ತಮ ಸಾತ್ವಿಕ ಜೀವನ ಹೃದಯದಲ್ಲಿ ಎಲ್ಲರೂ ಅಡಕವಾಗಿದ್ದಾರೆ. ಆದ್ದರಿಂದ ಪರಮಾತ್ಮ ಸ್ವರೂಪ ನಿರ್ಧರಣ ಮಾಡುವ ಅದಕ್ಕೋಸ್ಕರ ನಾವು ಮೊದಲೇ ಪೂರ್ವಪಕ್ಷಿ ಹೇಳಿದ್ದನ್ನು ನೋಡಿದ್ದೇವೆ. ಪೂರ್ವಪಕ್ಷಿ ಆಕ್ಷೇಪ ಏನು ಮಾಡಿದ? ಪರಮಾತ್ಮನನ್ನು ಸೃಷ್ಟಿಸ್ಥಿತಿ ಲಯಕರ್ತ ಹೇಳೋಣ, ಉಪನಿಷತ್ತುಗಳು ಹೇಳುತ್ತಿರುವ ಸೃಷ್ಟಿ ನಿಜವಾಗಿದೆ ಎಂದು ಹೇಳೋಣ, ಅದೇ ಒಪ್ಪಿಕೊಳ್ಳೋಣ. ನೀವೇನು ಹೇಳ್ತೀರಿ? ಸೃಷ್ಟಿ ನಿಜವಲ್ಲ, ಸೃಷ್ಟಿ ಕಲ್ಪಿತ, ಅದೆಲ್ಲ ಪ್ರಕ್ರಿಯೆ ಮಾತ್ರ. ಕಲ್ಪಿತ ಅಂದರೆ ಪ್ರಕ್ರಿಯೆ ಮಾತ್ರ. ಪರಮಾತ್ಮಕ್ಕೆ ಸೃಷ್ಟಿ ಸ್ಥಿತಿ ಲಯಕರ್ತ ಅಲ್ಲ. ಪರಮಾತ್ಮ ಏನು ಸರ್ವಜ್ಞ, ಸರ್ವಶಕ್ತಿಮಂತ, ಅವುಗಳೆಲ್ಲ ಜೀವನ ದೃಷ್ಟ್ಯ, ಜಗದೃಷ್ಟ್ಯ ಹೇಳಿದ್ದೆ. ಪರಮಾತ್ಮ ಸ್ವಯಂ ಸ್ವತಃ ಸಿದ್ಧ ಅಷ್ಟೇ. ಅವರಿಗೆ ಏನೂ ಹೇಳೋಕ್ಕಾಗಲ್ಲ, ಅವರಿರುವುದೇ ಸ್ವತಃ ಸಿದ್ಧ, ಎಲ್ಲ ತಾನೇ, ಎಲ್ಲವೂ ಅರಿವಿನ ಸ್ವರೂಪ ಮಾತ್ರ. ಅಯ್ಯೋ, ಹೀಗೆ ಹೇಳ್ತಾ ಇದ್ದೀರೇಕೆ? ಸೃಷ್ಟಿ ಮಾಡ್ತಾನೆ ಎಂದು ಹೇಳಿದರೆ ಪರಮಾತ್ಮ ಎಷ್ಟು ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನು ಆಗ್ತಾನಲ್ಲ, ಹಾಗೆ ಹೇಳೋಣ. ಅಲ್ಲೇ ತಪ್ಪಿದೆ. ನಿಮ್ಮ ಸದುದ್ದೇಶ ಚೆನ್ನಾಗಿದೆ. ಅಯ್ಯೋ, ಪರಮಾತ್ಮ ದೊಡ್ಡವನಾಗಬೇಕು, ಏನು ಪರಮಾತ್ಮ ಏನೂ ಅಲ್ಲದಿದ್ದರೆ ಚೆನ್ನಾಗಿಲ್ಲವಲ್ಲಪ್ಪ, ಎಲ್ಲರಿಗಿಂತ ಹೆಚ್ಚಿನವನು ಹೇಳೋಣ. ಎಲ್ಲರಿಗಿಂತ ಹೆಚ್ಚಿನವನು ಅಂದರೆ ಏನಾಗುತ್ತದೆ? ಅದೇ ಒಂದು ಅವರಿಗೆ ಲಿಮಿಟೇಷನ್ ಆಗಿಬಿಡ್ತದೆ, ಅಲ್ಪತ್ವ ಆಗಿಬಿಡ್ತದೆ ಅಲ್ಲ. ಎಲ್ಲರಿಗಿಂತ ಹೆಚ್ಚು ಅಂದರೆ ಎಲ್ಲರೂ ಹೋಗಿ ಪರಮಾತ್ಮನನ್ನು ಕಡೆಗಣಿಸಿದ್ದರೆ, ಪರಮಾತ್ಮನ ಉಪೇಕ್ಷೆ ಮಾಡಿದ್ದರೆ, ನಾಸ್ತಿಕರಾದರೆ ಏನು ಬರುತ್ತದೆ? ಪರಮಾತ್ಮಕ್ಕೆ ಕೋಪ ಬರಲ್ಲವ? ಅದಕ್ಕೋಸ್ಕರ ನೋಡಿ, ಇದು ನೋಡಿ, ದ್ವೈತಿಗಳಲ್ಲಿ ಒಂದು ಪರಮಾತ್ಮ ಎಲ್ಲರಿಗಿಂತ ಸದ್ಗುಣಶೀಲ, ಎಲ್ಲರಿಗಿಂತ ದೊಡ್ಡವನು. ಈ ದೊಡ್ಡವನೆಂದು ಹೇಳುವ ಉಪಾಸಕರು ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನೋಡಿದ್ದೀರಾ? ನೀವು ಗಮನಿಸಿದ್ದೀರಾ? ಇದು ನಮ್ಮ ದೃಷ್ಟಿಯಿಂದ ನಾವು ಸುಮ್ಮನೆ ಅವರ ಮೇಲೆ ಆಪಾದನ ಅಲ್ಲ. ಏನಿದೆ ಸುಮ್ಮನೆ ಗಮನಿಸು. ಇದ್ದನ್ನು ಇದ್ದ ಹಾಗೆ, ಪಕ್ಷಪಾತವಿಲ್ಲದೆ, ದ್ವೇಷವಿಲ್ಲದೆ, ಆಗ್ರಹವಿಲ್ಲದೆ, ಆವೇಶ ಇಲ್ಲದೆ, ಇದ್ದನ್ನು ಇದ್ದ ಹಾಗೆ ನಿಧಾನವಾಗಿ ಒಂದೊಂದು ನೋಡು, ತಾನು ಇದ್ದದ್ದು ಕಂಡು ಬರ್ತದೆ. ಈಗ ಇದು ಕಂಡು ಬರ್ತದೆ ನೋಡಿ. ಯಾರು? ಪರಮಾತ್ಮ ಎಲ್ಲರಿಗಿಂತ ಹೆಚ್ಚಿನ ಗುಣಗಳು, ಸಗುಣ ಪರಮಾತ್ಮ, ಹೆಚ್ಚಿನ ಗುಣಗಳು, ಎಲ್ಲರಿಗಿಂತ ಹೆಚ್ಚು ಎಂದು ಹೇಳಿದವರಲ್ಲಿ, ಆ ದೃಷ್ಟಿಯಿಂದ ನೋಡಿದವರಲ್ಲಿ ಒಂದು ದೊಡ್ಡ ತಪ್ಪಾಗ್ತಾಯಿದೆ. ಏನೋ ಗೊತ್ತಾ? ಪರಮಾತ್ಮ ಎಲ್ಲರಿಗಿಂತ ಹೆಚ್ಚು ಅಂದರೆ ಯಾರೋ ಒಬ್ಬ ಅಸುರ ಇರುತ್ತಾನೆ, ನಾಸ್ತಿಕ ಇರುತ್ತಾನೆ, ಪರಮಾತ್ಮನ ಕಡೆಗಣಿಸ್ತಾನೆ, ನಾನು ಒಪ್ಪಲ್ಲ ಹೇಳಿಬಿಡ್ತೀನಿ. ಈಗ ನಿಮಗೇನು ಬರುತ್ತದೆ? ಆ ಅಸುರರ ಮೇಲೆ, ಆ ನಾಸ್ತಿಕರ ಮೇಲೆ ತುಂಬ ಸಿಟ್ಟು ಬರುತ್ತದೆ ಅಲ್ಲವೇ? ಅದರಿಂದ ಏನು ಮಾಡಿಬಿಟ್ರು? ಅವರ ಅಸುರರು, ಅವರು ನರಕಗಾಮಿಗಳು, ಅವರು ನರಕಕ್ಕೆ ಹೋಗ್ತಾರೆ, ಅವರು ಕೆಟ್ಟವರು, ಅವ್ರ ಮುಖ ನೋಡಬಾರದು. ಈಗ ಅವರನ್ನು ದ್ವೇಷ ಮಾಡುವುದು ನೀವು ಶುರು ಮಾಡಿಬಿಟ್ಟಿದ್ದು. ನೀವೇ ಅಲ್ಲ, ನಮ್ಮ ಭಗವಂತನೇ ಅವರನ್ನು ದ್ವೇಷ ಮಾಡ್ತಾನೆ, ನಮ್ಮ ಭಗವಂತನೇ ಅವರನ್ನು ಶಾಶ್ವತ ನರಕಕ್ಕೆ ಕಳಿಸ್ತಾನೆ, ಇಂಥದ್ದು ಹೇಳುವುದು ಶುರು ಮಾಡಿಬಿಟ್ಟು. ಏನಪ್ಪ,
ನೀವು ಭಗವಂತ ಎಲ್ಲರಿಗಿಂತ ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನೆಂದೇ ನೀವು ಒಪ್ಪಬೇಕು ಎಂದು ಹೇಳಿದರೆ ಆ ದೊಡ್ಡತನವೇ ಪರಮಾತ್ಮಂದು ಕೆಟ್ಟತನವಾಗಿ ಬಿಟ್ಟಿತಲ್ಲ. ತನ್ನನ್ನು ಒಪ್ಪದೇ ಇರುವವರನ್ನು ನರಕಕ್ಕೆ ಕಳಿಸ್ತೀನಿ. ನೀವು ದ್ವೈತಿಗಳನ್ನು ನೋಡಿ, ಎಲ್ಲ ದ್ವೈತಿಗಳು, ವಿದೇಶಿ ದ್ವೈತಿಗಳಾಗಲಿ ಭಾರತೀಯ ದ್ವೈತಿಗಳಾಗಲಿ, ಭಗವಂತನನ್ನು ಎಷ್ಟು ದೊಡ್ಡವನು ಎಂದು ಹೇಳ್ತಾರೋ ಆ ದೊಡ್ಡತನ ಜೊತೆಗೆ ಒಂದು ಕೆಟ್ಟತನವನ್ನು ಹಾಕಿಬಿಡ್ತಾರೆ. ಅದ್ವೈತಿಗಳಿದೆಲ್ಲ ನೋಡ್ಕೊಂಡು ನೋಡಿ, ಯಾರನ್ನು ನಿಂದೆ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ಅವರ ಸಿದ್ಧಾಂತವನ್ನು ಪೇಷಂಟ್ಲಿ ತಾಳ್ಮೆಯಿಂದ ವಿಚಾರ ಮಾಡಬೇಕು. ತಾಳ್ಮೆಯಿಂದ ಅದರಲ್ಲಿ ಏನು ತಪ್ಪಿದೆ ತಾನು ಗೊತ್ತಾಗ್ತದೆ. ಗಮನಿಸ್ತಾ ಇರಿ. ಎಷ್ಟು ದೊಡ್ಡ ಎಂದು ಹೇಳಿದ್ದರೋ ಅವರ ಜೊತೆಗೆ ಒಂದು ಕೆಟ್ಟದಾಗಿಬಿಡ್ತದೆ. ಅದ್ವೈತಿಗಳು ಹೇಳುವುದು ದೊಡ್ಡದೂ ಅಲ್ಲ ಕೆಟ್ಟದೂ ಅಲ್ಲ, ಒಳ್ಳೆಯ ಗುಣ ಇಲ್ಲ ಕೆಟ್ಟ ಗುಣ ಇಲ್ಲ, ಅಲ್ಪ ಇಲ್ಲ ಹೆಚ್ಚು ಇಲ್ಲ, ಎಲ್ಲವೂ ತಾನೇ ಅಖಂಡ ಅನಂತ ಅದ್ವಿತೀಯ ಸ್ವತಃ ಸಿದ್ಧ. ಯಾವ ಆಕ್ಷೇಪ ಇಲ್ಲ, ಯಾವ ತೊಂದರೆಗಳಿಲ್ಲ, ಯಾವ ವಿಮರ್ಶಕ್ಕೆ ಅವಕಾಶವಿಲ್ಲ. ಸುಷುಪ್ತಿ ಹೇಗಿದೆ ನೋಡಿ. ಏನು ವಿಮರ್ಶೆ ಮಾಡ್ತೀರಿ ಸುಷುಪ್ತಿ ಕುರಿತು? ನಿಮ್ಮ ವಿಮರ್ಶೆ ಮಾಡುವುದಕ್ಕೆ ಅವಕಾಶವೇ ಇಲ್ಲವೇ? ಸುಷುಪ್ತಿ ಕುರಿತು ವಿಮರ್ಶೆ ಮಾಡು. ಎಚ್ಚರ ಕುರಿತು ಅದು ಸರಿಯಾಗಿಲ್ಲ, ಹಾಗಿರಬೇಕು ಹೀಗಿರಬೇಕು. ಕೆಲವರು ಹೇಳಿದೆ, ಅಯ್ಯೋ ಇದು ತುಂಬ ಚೆನ್ನಾಗಿದೆ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಒಂದು ನೋಡಿ ಪ್ರಶಂಸೆ ಮಾಡ್ತೀರಿ, ಇನ್ನೊಂದು ನೋಡಿ ಬೇಜಾರು ಮಾಡ್ಕೊಳ್ತೀರಿ. ಸುಷುಪ್ತಿ ಕುರಿತು ಹೇಳು, ನಿಮ್ಮ ಬಾಯಿ ಮುಚ್ಚಿ ಹೋಗ್ತದೆ. ಯಾವ ವಿಮರ್ಶೆ ಮಾಡೋಕ್ಕಾಗಲ್ಲ, ಪ್ರಶಂಸೆ ಮಾಡೋಕ್ಕಾಗಲ್ಲ, ನಿಂದೆ ಮಾಡೋಕ್ಕಾಗಲ್ಲ, ಆಹಾ ಎಂದು ಸಂಭ್ರಮ ಪಡೆಯೋಕ್ಕಾಗಲ್ಲ, ಅಯ್ಯೋ ಎಂದು ಬೇಜಾರು ಮಾಡೋಕ್ಕಾಗಲ್ಲ. ಸಂಭ್ರಮ ಇಲ್ಲ, ಬೇಜಾರು ಇಲ್ಲ. ಏಕೆ? ಎಲ್ಲವನ್ನು ದಾಟಿ ಸ್ವತಃ ಸಿದ್ಧ ತಾನಿದ್ದಾನೆ. ತನ್ನನ್ನು ಬಿಟ್ಟು ಏನೂ ಇಲ್ಲ, ಏನೂ ಇರುವ ಹಾಗೇ ಇಲ್ಲ. ಆ ಪರಿಪೂರ್ಣ ಅಖಂಡ ಅನಂತ ಅದ್ವಿತೀಯ ಸ್ವರೂಪವೇ ಬ್ರಹ್ಮ. ಅದ್ವೈತಿಗಳಲ್ಲಿ ಎಷ್ಟು ವಿಚಾರ ಇದೆ ನೋಡಿ. ಸಣ್ಣ ದೃಷ್ಟಿಗಳು, ಅಲ್ಪದೃಷ್ಟಿಗಳು, ತಪ್ಪು ದೃಷ್ಟಿಗಳನ್ನು ದಾಟಿ ಕೊನೆಗೆ ಯಾವ ಹಂತಕ್ಕೆ ಬಂದರು? ಯಾರೂ ತಪ್ಪು ತೋರಿಸೋಕ್ಕಾಗದೇ ಇರುವಂಥ ಸ್ಥಿತಿಗೆ ಬಂದರು. ಎಲ್ಲ ತಪ್ಪುಗಳು ಬಿಟ್ಟುಬಿಟ್ಟರು. ಅಷ್ಟೇ. ನಮ್ಮ ಅಲ್ಪ ಜೀವನ ದೃಷ್ಟಿಗೆ ಯಾವ ತಪ್ಪುಗಳು ಅನಿಸುತ್ತವೋ ಪರಮಾತ್ಮ ದಾಟಿದ್ದಾನೆ. ನಿಮಗೆ ಏನೇ ಅನಿಸಲ್ಲ, ದಾಟುತ್ತಾ ಹೋಗು. ಕೊನೆಗೂ ಜೀವ ಭಾವವೇ ದಾಟಿಬಿಡ್ತೀವಿ. ಕರ್ತ ಭೋಕ್ತ ಜ್ಞಾತ, ಕರ್ತೃ ಭೋಕ್ತೃ ಜ್ಞಾತು ಬುದ್ಧಿಯನ್ನೇ ದಾಟ್ತಾನೆ. ಕರ್ತೃ ಭೋಕ್ತೃ ಬುದ್ಧಿ ಜ್ಞಾತೃ ಬುದ್ಧಿ ದಾಟಿಬಿಟ್ರೆ ಇರುವುದೇ ಬ್ರಹ್ಮ, ತಾನು ಸ್ವತಃ ಸಿದ್ಧ. ಹಾಗೆ ಇದು ಅದ್ವೈತಿಗಳ ದೃಷ್ಟಿ. ಉಪನಿಷತ್ತುಗಳು ಸುಮ್ಮನೆ ಪುಸ್ತಕವಾಗಿ ನೋಡಬಾರದು, ವಿಚಾರಕನಾಗಿ ಓದಬೇಕು. ತತ್ವಚಿಂತಕ, ತತ್ವ ವಿಚಾರಕನಾಗಿ, ಜಿಜ್ಞಾಸುವಾಗಿ, ಮುಮುಕ್ಷುವಾಗಿ ಉಪನಿಷತ್ತು ಓದಬೇಕು. ಓದಂದರೆ ಕೇಳುವುದು, ಗುರುಮುಖದಿಂದ ಕೇಳುವುದೇ. ಸುಮ್ಮನೆ ಕುತೂಹಲದಿಂದ ಪಂಡಿತರು ವೇದಾಂತ ಓದಿದ್ದರೆ ಮಹಾ ಬೋರ್ ಅನಿಸುತ್ತದೆ ನನಗೆ. ಪಂಡಿತರು ಓದುವುದಂದರೆ ಕೇಳುವುದು. ಪಂಡಿತರು ವೇದಾಂತ ಕೇಳಲಿ ಹೇಳಲಿ ನನಗಂತೂ ಕೇಳೋಕ್ಕೇ ಆಗಲ್ಲ, ಬೋರ್ ಆಗುತ್ತದೆ. ಮಕ್ಕಳ ಹಾಗೆ ಏನೋ ಆಟ ಆಡ್ತಾರೆ, ಅದು ಏನು ಹೇಳ್ತಾರೆ ನಮಗೆ ಅರ್ಥವೇ ಆಗಲ್ಲ. ವಿಚಾರಕರಾಗಿ ಕೇಳಬೇಕು ವೇದಾಂತ. ಗಮನ, ಅನುಭವವನ್ನು ಗಮನಿಸ್ತಾ ಇರು. ದೇಶ ಕಾಲ ನಾಮ ರೂಪ ಒಂದೊಂದು ಯಾವುದಕ್ಕೆ ಸಿಕ್ಕದೇ ಇಂಥ ದೇಶಕ್ಕೆ ಸಿಗಲ್ಲ. ಆ ದೇಶ ಈ ದೇಶ ಹೇಳೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಎಂಬುವ ದೇಶಕ್ಕೆ ಸಿಗಲ್ಲ. ಆಗ ಈಗ ಎಂದ ಕಾಲಕ್ಕೆ ಸಿಗಲ್ಲ. ಅದು ಇದು ಎಂದು ವಸ್ತುವಿಗೆ ಸಿಗಲ್ಲ. ನಾನು ನೀನು ಎಂಬ ವೃತ್ತಿಗೆ ಸಿಗಲ್ಲ. ಯಾವ ವೃತ್ತಿಗೆ ಪರಿಮಿತವಾಗಲ್ಲ, ಯಾವ ವೃತ್ತಿ ರೂಪವೂ ಆಗಿಲ್ಲ. ಎಲ್ಲ ವೃತ್ತಿಗಳು ತನ್ನಲ್ಲೇ ಒಳಗೊಂಡ ತಾನು ಮಾತ್ರ ಯಾವ ವೃತ್ತಿಗೆ ಸಿಗದಂತೆ. ನೀವು ಯಾವ ವೃತ್ತಿಯಿಂದ ಹೇಳ್ತೀವಪ್ಪ? ವೃತ್ತಿಗಳು ಎರಡೇ, ನಾನು ನೀನು. ಅಹಂ ಇದಂ. ಪರಮಾತ್ಮ ಅಹಂ ವೃತ್ತಿ ರೂಪವ, ಇದಂ ವೃತ್ತಿ ರೂಪವ? ಅಹಂ ವೃತ್ತಿ ಇದಂ ವೃತ್ತಿಯೂ ಮುಳುಗಿ ಹೋಗುತ್ತದೆ. ಸುಷುಪ್ತಿಯಲ್ಲಿ ಅದೂ ಇಲ್ಲ ಅಲ್ಲವೇ? ಅಹಂ ವೃತ್ತಿ ಇಲ್ಲ, ಇದಂ ವೃತ್ತಿ ಇಲ್ಲ. ಅಂದರೆ ಅಹಂ ವೃತ್ತಿ ಇದವೃತ್ತಿಯು ಬಿಟ್ಟು ಹೋಗುವುದಾದರೆ ಅದು ಪರಮಾತ್ಮ ಹೇಗಾಗುತ್ತದೆ? ನಿನಗೆ ಹೇಗಿದ್ದಾನೆ ಆವಾಗ ಹೇಳು? ನಿಮ್ಮ ಪ್ರಶ್ನೆ ಇಲ್ಲ, ನನ್ನ ಉತ್ತರ ಬೇಕಾಗಿಲ್ಲ. ಆ ಸ್ಥಿತಿ. ನಿಮ್ಮ ಪ್ರಶ್ನೆಗೆ ಅವಕಾಶವಿಲ್ಲ. ನಾನು ಹೇಳುವುದಕ್ಕೆ ನಾನೂ ಇರಲ್ಲ, ಏಕೆಂದರೆ ನಾನು ಎಂಬುದೇ ಅಲ್ಲಿಲ್ಲ. ಅದು ಸರ್ವ ವೃತ್ತಿಗಳ ಅತೀತ, ಸರ್ವ ಕರ್ಮಗಳು, ಸರ್ವ ಸಂಬಂಧಗಳು, ಸರ್ವ ಪರಿಮಾಣಗಳು ದಾಟಿ ಇರುವಂಥ ಸ್ವತಃ ಸಿದ್ಧ. ಇದು ಇದೆಲ್ಲ ವಿಚಾರಕರಾಗಬೇಕು. ಆವಾಗಲೇ ಗೊತ್ತಾಗ್ತದೆ ವೇದಾಂತದ ವೈಶಿಷ್ಟ್ಯ. ವೇದಾಂತವು ಬೋರ್ ಆಗುತ್ತಾ ಇದೆ ಅಂದರೆ ವಿಚಾರ ಬಿಟ್ಟಿದ್ದೀರಿ.
ವಿಚಾರಕನಾಗುವುದು ಬಿಟ್ಟಿದ್ದೀರಿ. ಇವರು ಏನೋ ಸ್ವಲ್ಪ ತಿಳ್ಕೊಳ್ತಾನೆ, ಎಲ್ಲ ಸಿಕ್ಕಾಕೊಳ್ತಾನೆ, ತನ್ನ ಉಪಾಸನನೋ ಕರ್ಮನೋ ಭಜನನೋ ಪೂಜನೋ ಏನೋ ಒಳ್ಳೆಯ ಕರ್ಮ ಸತ್ಕರ್ಮ ಮಾಡ್ಕೊಳ್ಳಲಿ, ಒಳ್ಳೆಯದು ತಪ್ಪೇನಿಲ್ಲ. ಅದು ತುಂಬ ದಾಟಿ ಬರ್ತಾನೆ, ತುಂಬ ಟೈಮ್ ತಗೊಳ್ತಾನೆ, ಹೋಗಲಿ ಒಳ್ಳೆಯದೇ. ಆದರೆ ವಿಚಾರಕರಾಗುವುದು ಬೇರೆ ವಿಷಯ, ಗೊತ್ತಾ? ಅಲ್ಲೇ ಈ ಉಪಾಸಕನ ಪ್ರಶ್ನೆ. ಇದಕ್ಕೆ ಜನರು ಅಂದ್ಕೊಳ್ತಾರೆ, ಜನರು ಕೆಲವರು ಹೇಳ್ತಾರೆ, ಅಯ್ಯೋ ಸ್ವಾಮೀಜಿ, ದ್ವೈತಿಗಳು ನಮ್ಮನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ, ವಿಶಿಷ್ಟ ಅದ್ವೈತಿಗಳು ಮಾಡ್ತಾ ಇದ್ದಾರೆ, ನಿಂಬಾರ್ಕರು, ವಲ್ಲಭರು, ಆರ್ಯ ಸಮಾಜಿಗಳು, ಇನ್ನು ಯಾರೋ ನಮ್ಮ ಅದ್ವೈತಿಗಳನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ ಹೇಳಿ ಅಂತ. ಯಾರೇ ವಿಮರ್ಶೆ ಮಾಡಲಿ, ಅವರು ವಿಚಾರಕರಲ್ಲ. ಅದೇ ಅವರಿಗೆ ಡಿಫೀಟ್. ತಮ್ಮನ್ನು ತಾನು ಸೋಲಿಸುವುದೇ ಅದು. ಅವರು ವಿಚಾರ ಮಾಡದೆ ಏನು ತಿಳ್ಕೊಂಡರು ಅದೇ ಅವರಿಗೆ ಸೋಲು. ನೀವು ವಿಚಾರರಾಗಿ ಬರಲಿ, ನಾವು ಹೇಳ್ಕೊಡ್ತೀವಿ. ವಿಚಾರರಾಗದೆ ಏನು ಹೇಳಿದ್ದರೂ ಪ್ರಯೋಜನವಿಲ್ಲ. ನಾವು ಹೇಳಿದರೆ ಅವ್ರಿಗೆ ಅರ್ಥವೇ ಆಗಲ್ಲ. ಅದರಿಂದ ನೀವು ಸುಮ್ಮನೆ ಇರು, ಸೈಲೆಂಟ್ ಆಗಿರು, ಬೇಜಾರು ಮಾಡಿಕೊಳ್ಳಬೇಡ. ಏಕೆ? ಅಲ್ಲಿ ನಿಮಗೆ ಸಾಕ್ಷಿಭಾವ ಬೇಕು. ಇನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ನೀವು ಆವೇಶಕ್ಕೆ ಬರದೆ, ಬೇಜಾರು ಮಾಡಿಕೊಳ್ಳದೆ ಸುಮ್ಮನೆ ಗಮನಿಸ್ತಾ ಇರು. ಆ ಗಮನದಲ್ಲೇ ನಿಮಗೆ ಉತ್ತರ ಸಿಕ್ಕಿಬಿಡ್ತದೆ ಅಲ್ಲವೇ? ಅದರಿಂದ ಇನ್ನೊಬ್ಬರು ಅದ್ವೈತಿಗಳ ಕುರಿತು ಏನೋ ಹೇಳಿದ್ದು ಅವಿವಾದೋ ಅವಿರುದ್ಧಶ್ಚ ಗೌಡಪಾದರು ಹೇಳ್ತಾರೆ. ಇನ್ನೊಬ್ಬರ ಜೊತೆಗೆ ಜಗಳ ಇಲ್ಲ, ಇನ್ನೊಬ್ಬರ ಜೊತೆಗೆ ವಿರೋಧ ಇಲ್ಲ. ಅವಿವಾದೋ ಅವಿರುದ್ಧಶ್ಚ, ಅವರ ಜೊತೆಗೆ ವಿರೋಧ ಇಲ್ಲ, ಜಗಳ ಇಲ್ಲ. ಯಾಕೆ? ನಾವು ಇರುವುದೇ ಚೈತನ್ಯ ಸ್ವತಃಸಿದ್ಧ. ಚೈತನ್ಯ ಸ್ವತಃಸಿದ್ಧ ಸರ್ವವ್ಯಾಪಕ ಆಕಾಶ ದೃಷ್ಟಿಗೆ ಯಾರೂ ಬಿಡಿಯಾಗಿಲ್ಲ. ಎಲ್ಲರೂ ತಮ್ಮ ಸ್ವರೂಪವೇ. ಅವರು ಯಾರೂ ನಮಗೆ ಅಡ್ಡಿಯಾಗಲ್ಲ, ವಿರೋಧಿಗಳು ಆಗಲ್ಲ, ಜಗಳಾಳುಗಳಾಗಲ್ಲ. ಏಕೆ? ನಮ್ಮ ದೃಷ್ಟಿಗೆ ಅವರು ಇಲ್ಲವೇ ಇಲ್ಲ. ಅದ್ವೈತ ದೃಷ್ಟಿಗೆ ಮಿಕ್ಕ ಜನರಿದ್ದಾರೇನು? ಯಾರೂ ಇಲ್ಲ. ಎಲ್ಲರೂ ತನ್ನ ಸ್ವರೂಪರೇ ಆಗಿಬಿಟ್ಟರು. ಎಲ್ಲರೂ ತನ್ನ ಸ್ವರೂಪರಾಗಿ ಬಿಟ್ಟರೆ ಯಾರೂ ಇಲ್ಲ. ಪ್ರಶ್ನೆ ಮಾಡುವವರು ಯಾರಪ್ಪ? ನೀವು ಏಕೆ ಬೇಜಾರು ಮಾಡಿಕೊಳ್ಳುವುದು? ನಿಮ್ಮ ಬೇಜಾರು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಿಮಗೆ ಇನ್ನೂ ಜೀವ ಬುದ್ಧಿ ಇದೆ. ಅದು ಬಿಡು, ಸುಮ್ಮನೆ ಸಾಕ್ಷಿಯಾಗಿರೋ, ಎಲ್ಲ ಉತ್ತರ ಅಲ್ಲೇ. ಆದ್ದರಿಂದ ಇಲ್ಲಿ ನೋಡಿ, ಜಗದುತ್ಪತ್ತಿ ಸ್ಥಿತಿ. ನಾವು 2 ಭಾಷ್ಯವಾಕ್ಯಗಳನ್ನು ವಿಚಾರ ಮಾಡಿದ್ದೇವೆ. 2 ಮಾಡಿದ್ದೇವೆ. ಈಗ 3ನೇದು ಕೊನೆಯದು ಒಂದು ಒಳ್ಳೆಯ ಭಾಷ್ಯವಾಕ್ಯ ಇದೆ, ಸ್ವಾಮೀಜಿ ಉದಾಹರಿಸಿದ್ದಾರೆ. ಅದಕ್ಕೆ ನಾನು ಇಷ್ಟೊತ್ತು ಉಪೋದ್ಘಾತ ಹೇಳಿದ್ದೀನಿ. ಉಪೋದ್ಘಾತವೇ 1 hour ಆಗಿಬಿಟ್ಟಿತು. 52 ನಿಮಿಷಗಳಾಯಿತು. ಈಗ ಸ್ವಲ್ಪ ವಾಕ್ಯ ಓದಿ ಎಷ್ಟು ಟೈಮ್ ಇದೆಯೋ ಒಂದು 5-10 ನಿಮಿಷ ಹೇಳ್ತೀನಿ. ಟೈಮ್ ಆಗ್ತಾಯಿದೆ, 5 ನಿಮಿಷ ಆದರೆ ಹೇಳ್ತೀನಿ. ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಶ್ರುತೆ ಅನೇಕ ಶಕ್ತಿತ್ವಂ ಬ್ರಹ್ಮಣ ಇತಿ ಚೇತ್. ನೋಡಿ ಪೂರ್ವಪಕ್ಷಿ. ಈ ಪೂರ್ವಪಕ್ಷಿ ಯಾರು? ಇವರು ಲೌಕಿಕರಲ್ಲ, ಅಜ್ಞಾನಿಗಳಲ್ಲ. ಅಜ್ಞಾನಿ ಅಂದರೆ ಅತ್ಯಂತ ಪಾಮರರಲ್ಲ, ನಾಸ್ತಿಕರಲ್ಲ, ಪಾಪ ಶ್ರದ್ಧಾಳುಗಳು, ಶಾಸ್ತ್ರ ಒಪ್ಪುಕೊಂಡವರು, ಕರ್ಮ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಉಪಾಸಕರು. ಆದರೆ ಉಪಾಸಕನ ದೃಷ್ಟಿ ಅಲ್ಪ. ಅವರು ಕೆಟ್ಟವರಲ್ಲ, ಅಲ್ಪ ಆಗಿದ್ದಾರೆ. ನೋಡಿ ವ್ಯತ್ಯಾಸ ನೋಡಿ. ಪಾಮರರು ಅಜ್ಞಾನಿಗಳು, ನಾಸ್ತಿಕರು ತಪ್ಪಿನಲ್ಲಿರುತ್ತಾರೆ, ಅಸುರರು ತಪ್ಪು ತಿಳುವಳಿಕೆ ಇರುತ್ತಾರೆ. ಬಟ್ ಇವರು ಧರ್ಮಾತ್ಮರು, ಉಪಾಸಕರು. ನಿತ್ಯ ಪೂಜೆ ಮಾಡ್ತಾರೆ, ಭಕ್ತಿಯಿಂದ ಉಪವಾಸ ಮಾಡ್ತಾರೆ, ಏಕಾದಶಿ ಮಾಡ್ತಾರೆ, ತುಂಬ ಪಾಪ ಕಷ್ಟಪಡ್ತಾರೆ, ಭಗವಂತನನ್ನೇ ನಂಬಿಕೊಂಡು ಜೀವಿಸ್ತಾರೆ. ಒಳ್ಳೆಯದೇ, ಸಾಧಕರ ಪಾಪ ಒಳ್ಳೆಯವರು. ಆದರೆ ಆ ಸಾಧಕ ಬುದ್ಧಿಯಲ್ಲಿಯೂ ಕೆಲವು ಭ್ರಮಗಳಿರುತ್ತವೆ. ಸಾಧಕರಂದರೆ ಭ್ರಮ ಇಲ್ಲ ಎಂದರ್ಥ, ಸಾಧಕದಲ್ಲಿಯೂ ಭ್ರಮಗಳಿರುತ್ತವೆ. ಆ ಭ್ರಮಗಳ ಸಾಧಕರಾಗಬೇಕು, ಬಟ್ ಭ್ರಮಗಳನ್ನು ದಾಟಬೇಕು. ಅದು ಅದ್ವೈತಿಗಳೇ ಆಗ್ತಾರೆ. ಅವರು ಸಾಧಕರಾಗ್ತಾರೆ, ಮುಗ್ಧರಾಗ್ತಾರೆ. ಆ ಮುಗ್ಧತನಿಂದಲೇ ಒಂದು ಏನೋ ತಪ್ಪು ತಿಳುವಳಿಕೆಗಳು, ದ್ವೇಷಗಳು ಮಾಡ್ಕೊಂಡು ಬಿಡ್ತಾರೆ ಅಲ್ಲವೇ? ಏಕೆಂದರೆ ಇನ್ನೂ ಭ್ರಮ ಇದೆ. ಎಲ್ಲಿ ಭ್ರಮ ಇರುತ್ತದೋ ಅಲ್ಲಿ ದ್ವೇಷ ಇರುತ್ತದೆ. ಇಲ್ಲಿ ಅವರಿಗೆ ದ್ವೇಷವಿಲ್ಲ ಅದ್ವೈತಿಗಳಿಗೆ. ಏಕೆ? ಅವರಿಗೆ ಭ್ರಮ ಇಲ್ಲ. మరి ಏನಿದೆ? ಏನು ಎಂದು ಹೇಳುವಕ್ಕೆ ಪ್ರಶ್ನೆಗೆ ಅವಕಾಶವಿಲ್ಲ, ಎಲ್ಲವೂ ತಾನೇ. ಅದರಿಂದ ನೋಡಿ, ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಶ್ರುತೇ ಉಪನಿಷತ್ತು ಹೇಳ್ತಾ ಇದೆ, ಅಥವಾ ವೇದ. ಪರಮಾತ್ಮ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ಎಲ್ಲ ಜೀವರಿಗೆ ಯಾರಿಗೆ ಯಾವುದು ಬೇಕೋ ಅದು ಕೊಡ್ತಾನೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ. ನಾಯಿಗೆ ನಾಯಿ ಊಟ ಕೊಡ್ತಾನೆ, ಕತ್ತೆಗೂ ಕತ್ತೆ ಊಟ ಕೊಡ್ತಾನೆ, ಕುದುರೆಗೂ ಕುದುರೆ ಊಟ ಕೊಡ್ತಾನೆ, ಹಸುವಿಗೆ ಹಸುವಿನ ಊಟ, ಮನುಷ್ಯರಿಗೆ ಮನುಷ್ಯ ಊಟ, ದೇವರಿಗೆ ದೇವತಾ ಊಟ, ಬ್ರಹ್ಮಲೋಕವಾಸಿಗಳಿಗೆ ಅವರಿಗೆ ತಕ್ಕ ಊಟ, ಎಲ್ಲರಿಗೂ ತಮ್ಮ ತಕ್ಕದ ಊಟ. ಊಟ ಅಂದರೆ ಭೋಗವಸ್ತು ಎಂದರ್ಥ. ಎಲ್ಲರಿಗೂ ತಮ್ಮ ಭೋಗವಸ್ತು ಕೊಡ್ತಾನೆ ಅಲ್ಲವೇ? ಇನ್ನೊಂದು ಗೊತ್ತಾ? ಒಂಟೆ ಅಂದರೆ ಕ್ಯಾಮೆಲ್. ಒಂಟೆ ಏನು ತಿಂತದೋ ಗೊತ್ತಾ? ಮುಳ್ಳುಗಳು ತಿಂತದೆ. ಕೆಲವು ಮರಗಿಡಗಳಲ್ಲಿ ಮುಳ್ಳಿರುತ್ತದೆ, ಮುಳ್ಳುಗಳನ್ನು ತಿಂತದೆ. ಅಯ್ಯೋ, ಅದಕ್ಕೆ ತುಂಬ ಇಷ್ಟ.
ಮುಳ್ಳುಗಳಂದರೆ ಇಷ್ಟ. ಅಯ್ಯೋ ಒಂಟೆ ಮುಳ್ಳುಗಳು ತಿಂತದೆ. ಭಗವಂತ ಅದಕ್ಕೋಸ್ಕರ ಮುಳ್ಳುಗಳು ಮುಳ್ಳಿನ ಗಿಡಗಳು ಮುಳ್ಳಿನ ಗಿಡಗಳನ್ನೇ ತಿಂತದೆ. ಅದಕ್ಕೆ ಭಗವಂತ ಮಾಡಿದ. ಅಯ್ಯೋ ಭಗವಂತ ಅವ್ರಿಗೆ ಊಟ ಮಾಡಿಕೊಟ್ಟ, ಮುಳ್ಳುಗಳೇ ಮಾಡಿಕೊಟ್ಟ. ಪರಮಾತ್ಮ ಎಲ್ಲ ಮಾಡ್ತಾನೆ. ಸೊ ಅದರಿಂದ ಜಗದ್ ಉತ್ಪತ್ತಿ ಸ್ಥಿತಿ ಲಯ. ಉತ್ಪತ್ತಿ ಮಾಡಿದವನು ಸ್ಥಿತಿ ಮಾಡ್ತಾನೆ. ಏಕೆ ಉತ್ಪತ್ತಿ ಮಾಡಿದವನು ಸ್ಥಿತಿ ಏಕೆ ಮಾಡ್ತಾನೆ ಅಂದರೆ ಉತ್ಪತ್ತಿ ಸ್ಥಿತಿ ಎರಡು ಬೇರೆ ಅಲ್ಲ. ಯಾವ ಶಕ್ತಿ, ಯಾವ ಗುಣ, ಯಾವ ಸ್ವಭಾವ ಉತ್ಪತ್ತಿ ಮಾಡಿತೋ ಅದೇ ನಮ್ಮ ದೃಷ್ಟಿಗೆ ಸ್ಥಿತಿ ಎಂದು ಹೆಸರಿಟ್ಟಿದ್ದೇವೆ. ಅದೇ ಗುಣ, ಅದೇ ಸ್ವಭಾವ. ಅದೇ ಗುಣ, ಅದೇ ಸ್ವಭಾವವನ್ನೇ ಸ್ಥಿತಿ ಎಂದು ನಮ್ಮ ದೃಷ್ಟಿಗೆ ಹೇಳಿದ್ದೇವೆ. ಮತ್ತು ನಮ್ಮ ದೃಷ್ಟಿಗೆ ಲಯ ಎಂದು ಹೇಳಿದ್ದೇವೆ. ಪರಮಾತ್ಮ ಇರುವುದು ತಾನೇ. ತನ್ನ ಅದೇ ಶಕ್ತಿ, ಅದೇ ಸ್ವಭಾವ, ಅದೇ ಸ್ವರೂಪಕ್ಕೆ ನಮ್ಮ ದೃಷ್ಟಿಯ ಸೃಷ್ಟಿ, ಒಂದು ದೃಷ್ಟಿಯ ಸ್ಥಿತಿ, ಇನ್ನೊಂದು ದೃಷ್ಟಿಯ ಲಯ, ಹಾಗೆ ಹೇಳ್ತಾ ಇದ್ದೀವಿ. ಆದ್ದರಿಂದ ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಶ್ರುತೇ. ಜಗತ್ತಿಗೆ ಏನು ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ ಎಂದು ಉಪನಿಷತ್ತುಗಳು ಹೇಳುವುದರಿಂದ ಅನೇಕ ಶಕ್ತಿತ್ವ ಬ್ರಹ್ಮಣ. ಬ್ರಹ್ಮಕ್ಕೆ ಅನೇಕ ಸಾಮರ್ಥ್ಯಗಳು, ಅನೇಕ ಗುಣಗಳಿವೆ, ಅನೇಕ ಶಕ್ತಿಗಳಿವೆ, ಅನೇಕ ಕೆಲಸಗಳಿವೆ. ಅನೇಕ ಕೆಲಸಗಳು ಮಾಡ್ತಾನೆ. ಒಬ್ಬೊಬ್ಬನಿಗೆ ಒಂದೊಂದು ತೋರಿಸ್ತಾನೆ. ಹೀಗೆ ಒಪ್ಪಿಕೊಳ್ಳೋಣ, ಹೀಗಿದ್ದರೆ ಚೆನ್ನಾಗಿರುತ್ತದೆ. ಇದೆಲ್ಲ ಉಪಾಸಕರ ಬುದ್ಧಿ. ಉಪಾಸಕರ ಬುದ್ಧಿ ಹಾಗೆ ಹೇಳ್ತಾರೆ. ಇದಕ್ಕೆ ಅದ್ವೈತಿಗಳ ಉತ್ತರವೇನು? ಏಕೆಂದರೆ ವಿಶೇಷ ನಿರಾಕರಣ ಶ್ರುತೀನಾಂ ಅನನ್ಯಾರ್ಥತ್ವಾತ್. ಉಪನಿಷತ್ತು ಕೆಲವು ಕಡೆ ಸೃಷ್ಟಿ ಸ್ಥಿತಿ ಲಯ ಹೇಳ್ತದೆ. ಸ್ಥಿತಿ ಅಂದರೆ ಕರ್ಮಫಲದಾತ ಮುಂತಾದದ್ದು. ಇನ್ನೊಂದು ಕಡೆಯಲ್ಲಿ ಎಲ್ಲ ಗುಣಗಳನ್ನು ನಿಷೇಧ ಮಾಡ್ತದೆ. ಅವರು ಅದು ಅಲ್ಲ, ಸೃಷ್ಟಿ ಇಲ್ಲ, ಜಗತ್ತು ಇಲ್ಲ, ತಾನು ಸೃಷ್ಟಿಕರ್ತ ಅಲ್ಲ, ಸೃಷ್ಟಿಕರ್ತೃತ್ವ ಇಲ್ಲ, ಸರ್ವಜ್ಞತ್ವವಿಲ್ಲ, ಸರ್ವಶಕ್ತಿಮತ್ವ ಇಲ್ಲ, ಎಲ್ಲವೂ ನಿಷೇಧ ಮಾಡಿ ಪರಮಾತ್ಮನನ್ನು ತಿಳಿಸುತ್ತದೆ. ವಿಶೇಷ ನಿರಾಕರಣ ಶ್ರುತೀನಾಂ ಅನನ್ಯಾರ್ಥತ್ವಾತ್. ಸೃಷ್ಟಿಯನ್ನು ಪ್ರಕ್ರಿಯೆ ಎಂದು ತಿಳ್ಕೊಳ್ಳಬಹುದು. ಆದರೆ ಎಲ್ಲ ಗುಣಗಳನ್ನು ನಿಷೇಧ ಮಾಡುವ ವಾಕ್ಯಗಳನ್ನು ಏನು ಮಾಡ್ತೀರಿ? ಉಪನಿಷತ್ತುಗಳಲ್ಲಿ ನೆನಪಿಟ್ಕೋ, ಪರಮಾತ್ಮ ಗುಣಗಳಿದ್ದುಕೊಂಡು, ಶಕ್ತಿ ಸಾಮರ್ಥ್ಯಗಳಿದ್ದುಕೊಂಡು ಸೃಷ್ಟಿ ಮಾಡುತ್ತಾನೆ ಎಂದು ಒಂದು ಕಡೆ ಹೇಳಿ, ಎಲ್ಲ ಗುಣಗಳನ್ನು ಮೀರಿ ತಾನು ಸ್ವತಃ ಸಿದ್ಧ ಅದ್ವಿತೀಯನಾಗಿದ್ದಾನೆ ಎಂದು ಇನ್ನೊಂದು ಹೇಳ್ತದೆ. ಸರ್ವಗುಣಗಳನ್ನು ನಿಷೇಧ ಮಾಡ್ತದೆ. ಈ ಎರಡು ವಾಕ್ಯಗಳನ್ನು ಏನು ಮಾಡ್ತೀರಿ? ನೀವು ಸರ್ವಗುಣಗಳಿವೆ, ಸೃಷ್ಟಿ ಸ್ಥಿತಿ ಲಯಗಳ ಮಾಡ್ತಾನೆ ಎಂದು ಹೇಳಿದ್ದರೆ ಎಲ್ಲ ಗುಣಗಳು ದಾಟಿದ್ದಾನೆ, ಎಲ್ಲ ಗುಣಗಳು ನಿಷೇಧ ಮಾಡಿದೆ. ದಾಟಿದ್ದಾನೆ ಅಂದರೆ ನಿಷೇಧ, ಎಲ್ಲ ಗುಣಗಳು ನಿಷೇಧ ಮಾಡಿದ್ದು ಏನು ಮಾಡ್ತೀರಿ? ಎಲ್ಲ ಗುಣಗಳನ್ನು ನಿಷೇಧ ಮಾಡಿದ್ದು ಏನು ಮಾಡ್ತೀರಿ? ಆ ವಾಕ್ಯಗಳನ್ನು ಬಿಡಬೇಕಾಗ್ತದೆ. ವಾಕ್ಯಗಳು ಗೌಣ ಪಕ್ಕಕ್ಕಿಡಬೇಕಾಗ್ತದೆ. ಏನೋ ಹೇಳಿಬಿಡು, ಬಾಯಿ ಮುಚ್ಚಿಬಿಡು, ಏನೋ ಹೇಳುವುದಲ್ಲ, ಅವೇ ಮುಖ್ಯ. ಅದ್ವೈತಿಗಳು ಹೇಳಿದ್ದು ಎಲ್ಲ ಗುಣಗಳನ್ನು ದಾಟಿರುವುದೇ ಮುಖ್ಯ. ವಿಶೇಷ ನಿರಾಕರಣ ಶ್ರುತೀನಾಂ ಅನನ್ಯಾರ್ಥತ್ವಾತ್. ಎಲ್ಲ ಗುಣಗಳನ್ನು ನಿಷೇಧ ಮಾಡುವುದು, ಎಲ್ಲ ಗುಣಗಳನ್ನು ನಿಷೇಧ ಮಾಡಿರುವ ವಾಕ್ಯಗಳಿವೆಯಲ್ಲ, ಈ ವಾಕ್ಯಗಳಿಗೆ ಏನರ್ಥ ಹೇಳ್ತೀರಿ? ಇದಕ್ಕೆ ಬೇರೆ ಪ್ರಯೋಜನವೇನು? ಬೇರೆ ಯಾವ ಪ್ರಯೋಜನ ಹೇಳೋಕ್ಕಾಗಲ್ಲ. ಆದ್ದರಿಂದ ಇದು ಪರಮಾತ್ಮನ ನಿಜ ಸ್ವರೂಪ. ಏಕೆಂದರೆ ಬೇರೆ ಸೃಷ್ಟಿಗಳಿಗೆ ಏನೇನೋ ಕಾರಣಗಳು ಹೇಳಬಹುದು, ಏನೇನೋ ಪ್ರಯೋಜನ. ಇದಕ್ಕೆ ಬೇರೆ ಯಾವ ಪ್ರಯೋಜನವಿಲ್ಲ. ಎಲ್ಲ ಗುಣಗಳನ್ನು ನಿಷೇಧ ಮಾಡಿ ಉಪನಿಷತ್ತು ನಿಂತು ಬಿಡ್ತದೆ. ಅಂದರೆ ಅದೇ ಪರಮಾತ್ಮನ ಸ್ವರೂಪ, ಅದೇ ತಿಳ್ಕೊ. ಅದು ತಿಳಿಸಿಬಿಟ್ಟರೆ ಎಲ್ಲ ಉಪದೇಶ ಮುಗಿದು ಬಿಡ್ತದೆ. ಅಂದರೆ ಇದನ್ನು ಸೀರಿಯಸ್ ಆಗಿ ತಗೊಂಡೆ ಉಪನಿಷತ್ತು ಹೇಳ್ತಾ ಇದೆ. ಮುಂದಿನ ಪ್ರಶ್ನೆ ಇದೆ, ಉತ್ಪತ್ತ್ಯಾದಿ ಶ್ರುತೀನಾಂ ಸಮಾನಂ ಅನನ್ಯಾತ್. ಪೂರ್ವಪಕ್ಷಿಗೆ ಏನೋ ಹೇಳ್ತಾನೆ, ಇನ್ನೊಂದು ಪ್ರಶ್ನೆ, ಅದಕ್ಕೆ ಉತ್ತರ. ಅದೆಲ್ಲ ಮತ್ತೆ ಮುಂದಿನ ಪಾಠದಲ್ಲೇ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.